सस्तनूभिः विषेम देवहितं यदायुः स्वस्ति न इन्द्रो वृद्धश्रवाः स्वस्ति नः पूषा विश्ववेदाः स्वस्ति नस्तार्क्ष्यो अरिष्टनेमिः स्वस्ति नो बृहस्पतिर्ददातु ओम शांति शांति शांति। ಎರಡನೆಯ ಮುಟಕ ಮೊದಲನೆಯ ಖಂಡ ಪಾರಾಯಣ. ತದೇತ ಸತ್ಯಂ ಯಥಾ ಸುದೀಪ್ತಾತ್ ಪಾವಕಾದ್ ವಿಸ್ಫುಲ್ಲಿಂಗಾಃ ಸಹಸ್ರಶಃ ಪ್ರಭವಂತೆ ಸ್ವರೂಪಾಃ ತಥಾಕ್ಷರಾತ್ ವಿವಿಧಾಃ ಸೌಮ್ಯಭಾವಾಃ ಪ್ರಜಾಯಂತೆ ತತ್ರ ಚೈವಾಪ್ಯಂತಿ ದಿವ್ಯೋ ಹ್ಯಮೂರ್ತ ಪುರುಷಸ ಬಾಹ್ಯಾಭ್ಯಂತರೋ ಯಜ ಅಪ್ರಾಣೋ ಹ್ಯವನ ಶೂದ್ರೋ ಹ್ಯಕ್ಷರಾತ್ ಪರತಃ ಪರಃ एतस्मात् जायते प्राणो मनः सर्वेन्द्रियाणि च खं वायुर्ज्योतिरापः पृथ्वी विश्वस्य धारिणी अग्निर्मूर्धा सक्षसि चन्द्रसूर्यौ दिशः श्रोत्रे वाग्विवृत्ताश्च वेदाः वायु प्राणो हृदयं विश्वमस्य पद्यां पृथ्वी एष सर्वभूतान्तरात्मा तस्मादग्नि समिदो यस्य सूर्यः सोमात् पर्जनया ओषधया पृथिव्यां पुमान् रेतः सिञ्चति योषितायां बह्वीः प्रजाः पुरुषात् सम्प्रसूता तस्माद् रुचः सामयजुंषि दीक्षा यज्ञाश्च सर्वे कृतवो दक्षिणाश्च संवत्सरश्च यजमानश्च लोकाः सोमो यत्र पवते यत्र सूर्यः तस्माच्च देवा बहुधा सम्प्रसूता साध्या मनुष्या पशवोद वयांसि प्राणापानौ व्रीहयौ तपश्च श्रद्धा सत्यं ब्रह्मचर्यं विधिश्च सप्त प्राणा प्रभवन्ति तस्मात् सप्तार्चिषः समिधः सप्त होमाः सप्त इमे लोका येषु चरन्ति प्राणा गुहाशया नीता सप्त सप्त अतः समुद्रा गिरियश्च सर्वे स्मात् स्पन्दन्ते सिन्धवः सर्वरूपाः अतश्च सर्वा ओषधयो रसश्च येनैष भूतैः तिष्ठते ह्यन्तरात्मा पुरुष एवेदं विश्वं कर्म तपो ब्रह्म परामृतम् एतद्यो वेद नीतं गुहायां सो अविद्याग्रन्थिं विकरतीह सौम्य अथ पारायणं समाप्तः. ಈಗೇನ್ರಿ ನೆಕ್ಸ್ಟ್ ಅಂತಂದ್ರೆ ಈ 10ನೇ ಶ್ಲೋಕವನ್ನ ನೀನೇ ನೋಡ್ತಾ ಇದ್ದೀವಿ, ಅರ್ಥ ಆಗಿತ್ತು. ಯಾವುದು ಶ್ಲೋಕ? ಪುರುಷ ಏವೇದಂ ವಿಶ್ವಂ ಕರ್ಮ ತಪೋ ಬ್ರಹ್ಮ ಪರಾಮೃತಂ ಏತದ್ಯೋ ವೇದ ನೀತಂ ಗುಹಾಯಾಂ ಸೋ ವಿದ್ಯಾ ಗ್ರಂಥಿಂ ವಿಕರತೀಹ ಸೌಮ್ಯ. ಕರ್ಮ ಮತ್ತು ತಪಸ್ಸು ಇವೆಲ್ಲವೂ ಪುರುಷನೇ, ಎಲ್ಲವೂ ಪರ ಮತ್ತು ಅಮೃತಮಯವಾದ ಬ್ರಹ್ಮವೇ. ಹೃದಯದಲ್ಲಿರುವ ಇದನ್ನೇ ಸೌಮ್ಯ ಯಾವನು ಅವನು ಅವಿದ್ಯಾಗ್ರತೆಯನ್ನು ಇಲ್ಲಿ ನಾಶ ಮಾಡಿಕೊಳ್ಳುತ್ತಾನೆ. ಇದು ವಿಷ್ಣು ಸಂಕ್ಷಿಪ್ತ ಅಂತ ಹೇಳಿ ನಿನ್ನೆ ನಾವು ಅನನ್ಯ ಚಿಂತೆಯಂತೋ ಮಾ ಯೇ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಯೋಗಕ್ಷೇಮ ನೋಡ್ಕೊಂಡು ಯಾರು ಭಗವಂತ ನೋಡ್ಕೊತಾನ, ಯಾರು ಭಗವಂತನನ್ನ ಅನನ್ಯವಾಗಿ ಆಶ್ರಯಿಸುತ್ತಾರೋ, ಭಗವದ್ಗೀತೆ 9ನೇ ಅಧ್ಯಾಯ 22ನೇ ಶ್ಲೋಕ. ಯಾರು ಭಗವಂತನವಾಗಿ ಅನನ್ಯವಾಗಿ ಆಶ್ರಯಿಸುತ್ತಾರೋ ಅವರ ಯೋಗ ಮತ್ತು ಕ್ಷೇಮವನ್ನು ಭಗವಂತ ನೋಡ್ಕೊತಾನೆ. ಯೂಸ್ ದ ವರ್ಡ್ ಫಾರ್ ಟ್ರಾನ್ಸಾಕ್ಷನ್. ವ್ಯವಹಾರಕ ಜಗತ್ತನ್ನ ಅವಲಂಬಿಸ್ರಿ. ಅಂಡ್ ಫಾರ್ ಆಂಕರ್ ಯೂಸ್ ಈಶ್ವರ. ಭದ್ರತೆಗಾಗಿ ಈಶ್ವರನ ಹಿಡ್ಕೊಳ್ರಿ. ಇಲ್ರಿ ನಾವು ಜಗತ್ತನ್ನ ಹಿಡ್ಕೋತೀವಿ ಅಂದ್ರೆ ಜಗತ್ತು ಒಳಗಾಡ್ತೈತಿ, ಅವಾಗ ನೀವು ಒಳಗಾಡಬೇಕಾಗ್ತದ. ಜಗತ್ತಿನಲ್ಲಿ ಏನ್ ಹೆಚ್ಚು ಕಮ್ಮಿ ಆದವು ಅಂತಂದ್ರೆ ಅವಾಗ ನೀವು ಹೆಚ್ಚು ಕಮ್ಮಿ ಆಗ್ತೀರಿ, ದುಃಖ ಆಗ್ತದ. ಸೊ ದ ಉಪನಿಷತ್ ಸೇಜ್ ಪರಾಮೃತಂ ಬ್ರಹ್ಮವೇದ. ಪರ ಅಮೃತಂ ಬ್ರಹ್ಮವೇದ.
ಎಂತ ಬ್ರಹ್ಮವನ್ನು ತಿಳಿಬೇಕು. ಬ್ರಹ್ಮವೇದ ಅಂದ್ರೆ ಬ್ರಹ್ಮನ್ ತಿಳಿಬೇಕು. ಎಂತ ಬ್ರಹ್ಮನ ತಿಳಿಬೇಕು? ಯಾವುದು ಪರ ಐತು, ಯಾವುದು ಅಮೃತ ಸ್ವರೂಪ ಐತು. ಯಾವುದು ಪರ ಐತಿ ಮತ್ತು ಅಮೃತ ಸ್ವರೂಪ ಐತಿ. ಪರ ಅಂದ್ರೆ ಶ್ರೇಷ್ಠ, ಶ್ರೇಷ್ಠ ಅಂದ್ರೆ ಪಾರಮಾರ್ಥಿಕ ಸತ್ತ ಇದು. ಇಟ್ಸ್ ಅಬ್ಸಲ್ಯೂಟ್ ರಿಯಾಲಿಟಿ, ಪಾರಮಾರ್ಥಿಕ ಸತ್ತ ಅದ. ಆದ್ರಿಂದ ಪರ. ಅಮೃತಂ ಅಂತಂದ್ರೆ ಏನು? ಇಮ್ಮಾರ್ಟಲ್. ಅದಕ್ಕ ಸಾವು ಅನ್ನೋದಿಲ್ಲ. ಇಟ್ ಇಸ್ ನಾಟ್ ಮಾರ್ಟಲ್, ಇಟ್ ಇಸ್ ಕಾಲ್ಡ್ ಇಮ್ಮಾರ್ಟಲ್. ಅಮರ ಇದ್ದದು ಅಮೃತ ತತ್ವ, ಮರಣ ಅನ್ನೋದಿಲ್ಲ ಅದಕ್ಕೆ. ಆದ್ದರಿಂದ ಅದನ್ನು ಅವಲಂಬಿಸಿಕೊಂಡು ನೀನು ಏನ ಜೀವನ ಮಾಡು. ವ್ಯವಹಾರ ಮಾತ್ರ ಜಗತ್ತನ್ನ ಹಿಡ್ಕೋ ಕಾಡನಲ್ಲಿ. ಆದ್ರ ನಂಬಿಕೆ ಮಾತ್ರ ಎದ್ರ ಮೇಲೆ ಇಡ್ಬೇಕು, ಶ್ರದ್ಧಾ ಅವಲಂಬನೆ ಎದ್ರ ಮೇಲೆ ಇರ್ಬೇಕು ಅಂದ್ರೆ ಪರಮಾತ್ಮನ ಮ್ಯಾಗ ಅವಲಂಬಿತ ಇರ್ಬೇಕು. ಪರಾಮೃತಂ ಬ್ರಹ್ಮವೇದ. ಆಫ್ಟರ್ ತಪಸ್ ಈಶ್ವರ alone is stable. You may know Ishvara in order to use Ishvara as your anchor in mind. ಅಲ್ರಿ ಪರಮಾತ್ಮನ ನೀವು ಆಧಾರವಾಗಿ ನೀವು ಜೀವನ ಮಾಡತ್ತೀರಿ. ಆ ಎಂತ ಪರಮಾತ್ಮನನ್ನ ಆಧಾರ ಮಾಡ್ಕೋಬೇಕ್ರಿ ನಾವು? ತಿಳಿಯದ ಪರಮಾತ್ಮನೋ ತಿಳಿಯದ ಪರಮಾತ್ಮನೋ? ನೋಡ್ರಿ, ಪರಮಾತ್ಮನನ್ನ ತಿಳಿಲಿಲ್ಲ ಅಂತಂದ್ರ ಅವನ ಮ್ಯಾಗ ಆಧಾರ ಆಗಿದ್ರ ಮತ್ತು ಅಳಗಾಡ್ತೈತೆ. ತಿಳಿದ ಪರಮಾತ್ಮ ಇತ್ತಂದ್ರೆ ಅಳಗಾಡುದಿಲ್ಲ ನೋಡ್ರಿ, ಶೇಕ್ ಆಗುದಿಲ್ಲ, ಭೂಕಂಪ ಆಗುದಿಲ್ಲ. ತಿಳಿಲಾರ್ದ ಭಗವಂತನ ಅವಲಂಬಿಸಿದ್ರು ಕೂಡ ಭೂಕಂಪದ ಕಂಪನಗಳು ಹತ್ತುವ. ಆದ್ದರಿಂದ ಎಂತ ಪರಮಾತ್ಮನನ್ನ ನಂಬು ಅಂತಂದ್ರ, ಯಾವ ಪರಮಾತ್ಮನನ್ನ ವೇದ ತಿಳಿಸಿಕೊಡ್ತೈತೋ ಆ ವೇದ ತಿಳಿಸಿಕೊಡುವಂತ ಪರಮಾತ್ಮ ತತ್ವವನ್ನ ತಿಳಿ, ಆ ತಿಳಿದಂತ ವೇದ ಪರಮಾತ್ಮನನ್ನ ನಂಬು. ಹರಿದ್ವಾರ ಗಂಗಾ ಸ್ನಾನಂ ಎಕ್ಸಾಂಪಲ್. ಇಲ್ಲೊಂದು ಹರಿದ್ವಾರ ಗಂಗಾ ಸ್ನಾನದ ಎಕ್ಸಾಂಪಲ್ ಕೊಡಾಕತ್ತ. ಹರಿದ್ವಾರದಾಗ ಗಂಗಾ ನದಿ ರಭಸವಾಗಿ ಹರಿತದ ಆತ್ಮೀಯರೇ. ಅಲ್ಲಿ ಅಕಸ್ಮಾತ್ ಯಾರಾದ್ರೂ ದಂಡಿ ಒಳಗ ಸ್ನಾನಕ್ಕೆ ಹೋದ್ರ ಕೊಚ್ಚಿಕೊಂಡು ಹೋಗಿ ಬಿಡ್ತಾರ, ಅಷ್ಟು ರಭಸದ ಹರಿದ್ವಾರದಾಗ ಗಂಗಾ ಸ್ನಾನ. ಅದಕ್ಕ ಗಂಗಾ ಒಳಗೆ ಇಳಿಬೇಕಂದ್ರೆ ಗಟ್ಬಿಟ್ಟಾದಂತ ಅಲ್ಲಿ ಇದು ಹಾಕ್ಯಾರ, ಕಬ್ಬಿಣದ ರಾಡ್ ಹಾಕ್ಯಾರ, ಅವ್ನ ಹಿಡ್ಕೊಂಡ ಇಳಿಬೇಕು. ಇಲ್ಲಾಂದ್ರೆ ನಾವು ಆ ರಭಸ ಎಷ್ಟು ಇರ್ತದ ಹರಿದ್ವಾರದಾಗ ಗಂಗಾ ನದಿದು ಅಂದ್ರೆ ಅಲ್ಲಿ ಆರತಿ ಆಗ್ತದ ಆತ್ಮೀಯರೇ. ದಿನ ಸಾಯಂಕಾಲ ಆರತಿ ಆಗ್ತದೆ, ಗಂಗಾ ಆರತಿ ಆಗ್ತದೆ. ಸಾವಿರಾರೆಲ್ಲ ಲಕ್ಷಾಂತರ ಮಂದಿ ಸೇರ್ತಾರ ಗಂಗಾ ಆರತಿ ನೋಡ್ಲಿಕ್ಕೆ. ವಿಶೇಷ ಹರಿದ್ವಾರದಲ್ಲಿ. ಅಕಸ್ಮಾತ್ ಏನಾದ್ರೂ ನಾವು ಅಲ್ಲಿ ಗಟ್ಟಿ ಸಪೋರ್ಟ್ ಅನ್ನ ಅಲ್ಲಿ ಕಟ್ಟಿದಂತದ್ದು ಅಥವಾ ಏನೋ ಒಂದು ಕಬ್ಬಿಣದ ರಾಡ್ ಹಾಕಿರ್ತ ಅದನ್ನ ಹಿಡ್ಕೊಂಡು ನಾವು ಇಳಿಲಿಲ್ಲ, ಹಂಗ ಇಳಿದ್ವಿ ಅಂದ್ರೆ ನಾವು ಕೊಚ್ಚಿಕೊಂಡು ಹೋಗುವ ಸಂಭವ ಅದ. ಅದನ್ನ ಹೇಳಾಗತ್ತಾರ. ದ ಎಕ್ಸಾಂಪಲ್ ಐ ಗಿವ್ ಈಸ್ ಅಬೌಟ್ ಟೇಕಿಂಗ್ ಬಾತ್ ಇನ್ ದ ಗ್ಯಾಂಜಸ್ ರಿವರ್ ಇನ್ ಹರಿದ್ವಾರ್. ಹರಿದ್ವಾರದಲ್ಲಿ ಗಂಗಾ ಹರಿಯುವಂತ ಏನ ರಭಸ ಐತೆ, ಆ ರಭಸದ ನೀರಿನಲ್ಲಿ ಸ್ನಾನ ಮಾಡಬೇಕು ಅನ್ನುವಂತ ಉದಾಹರಣೆಯನ್ನ ಕೊಡ್ತಾ ಇದ್ದೇನೆ ಅಂತಾರ. ದ ರಿವರ್ ಇಸ್ ವೆರಿ ಫಾಸ್ಟ್ ಫ್ಲೋಯಿಂಗ್. ಅಲ್ಲಿ ನೀರು ಬಹಳ ಸ್ಪೀಡ್ ಹರಿತದ. ಯಾರು ನೋಡಿದ್ರೆ ಅವ್ರಿಗೆ ಗೊತ್ತಾಗ್ತದ ಅಲ್ಲಿ ನೀರು ಎಷ್ಟು ಸ್ಪೀಡ್ ಐತಿ ಹರಿದು. ಗಂಗಾ ನದಿ ನೀರು ಹರಿದ್ವಾರದಲ್ಲಿ ಎಷ್ಟು ಸ್ಪೀಡ್ ಹರಿತದೆ ನೋಡಿದವ್ರಿಗೆ ಗೊತ್ತಾಗ್ತದೆ. ದ ಕರೆಂಟ್ ಈಸ್ ವೆರಿ ಇಂಟೆನ್ಸ್. ಅಲ್ಲಿ ನೀರಿನ ಪ್ರವಾಹ ಬಹಳ ಜೋರ್ ಇರ್ತದ. If you straight away enter into the river, you will not have any support at all. Even the sand underneath your feet will be moving like pulling the carpet, as you say in English. ಒಂದು ಚಾಪಿ ಹಾಸಿ ಅದ್ರ ಮ್ಯಾಲ ನಿಂತಂತ ಚಾಪಿ ಜಗ್ ಬಿಟ್ರ ಅವ ಹೆಂಗ್ ಬೀಳ್ತಾನೋ ಹಂಗ ಅಲ್ಲಿ ತಳಗಿದ್ದಂತ ಉಸುಕು ಕೂಡ ನಿಮ್ಮನ್ನ ಬೀಳಿಸುವಂತ ಪ್ರೆಷರ್ ಅದ ಅಲ್ಲಿ ಗಂಗಾ ನದಿ ಒಳಗ ಹರಿದ್ವಾರದಾಗ. Suddenly you will find you are moving with the flow and you do not have anything to hold on. ಹಿಡ್ಕೊಳಕ್ ಹೋಗ್ಬೇಕಂದ್ರೂ ಏನ್ ಹಿಡ್ಕೋಬೇಕು ಅಲ್ಲೇ ಇದ್ರು ಕೂಡ ನಮ್ ಕೈ ಸಿಗೋದು ಅಷ್ಟು ನಮ್ ಜಕ್ಕೊಂಡು ಹೋಗ್ಬಿಡ್ತದ ಆ ನೀರಿನ ಸೆಳೆತ. You have to hold on to some rock. The rock also will move. ಅಲ್ಲಿ ಏನಾರ ಅಕಸ್ಮಾತ್ ಯಾವ್ದಾರ ಒಂದು ಬಂಡಿಗಲ್ಲು ಹಿಡ್ಕೋತೇನಿ ಅಂತಂದ್ರ ಆ ಬಂಡಿಗಲ್ಲು ಕೂಡ ನಿಮ್ ಕೂಡ ಓಡಿ ಬರ್ತದೆ, ಅಷ್ಟು ಸ್ಪೀಡ್ ಅದ. ಬಂಡಿಗಲ್ಲನ್ನು ಹಿಡ್ಕೊಂಡು ಹೋಗುವಷ್ಟು ನೀರಿನ ಸ್ಪೀಡ್ ಅದಲ್ಲಿ ನೀರಿನ ಸೆಳೆತದ. Suddenly you will find you are moving with a flow and you do not have anything to hold on to. Everything you hold on to is moving. That is the time you look for something stable. And the authorities have done that. They have fixed the chains, iron chains on the shore, on the bank of the Ganges. And the chain extends into the river also from the bank. ಅಲ್ಲೇ ಅವರು ಗಟ್ಟಿಯಾಗಿ ಚೈನ್ ಅನ್ನ ಒಂದ್ ದೊಡ್ಡ ಕಂಬಕ್ಕೆ ಕಟ್ಟಿ ಆ ಚೈನ್ ಬಿಟ್ಟಾರಲ್ಲಿ.
ಆ ಚೈನ್ ನೀರಾಗಾದ್ರೂ ಹೇಳ್ಕೊಂಡು ಹೋಗ್ಬೋದು. ಆ ಚೈನ್ ಹಿಡ್ಕೊಂಡು ಹೋದ್ರೆ ನಾವು ಹೊಳ್ಳಿ ಬರ್ಲಿಕ್ಕೆ ಸಾಧ್ಯ ಅದ ಹೊತ್ತು, ಇಲ್ಲಾಂದ್ರೆ ಹೊಳ್ಳಿ ದಂಡಿಗೆ ಬರೋದು ಬಹಳ ಕಷ್ಟ ಆಗ್ತದೆ. ದ ಚೈನ್ ಎಕ್ಸ್ಟೆಂಡ್ಸ್ ಇನ್ ಟು ದ ರಿವರ್ ಆಲ್ಸೋ ಫ್ರಮ್ ದ ಬ್ಯಾಂಕ್. ಆ ನದಿಯ ದಂಡಿಯಿಂದ ಒಳಗ ಸ್ವಲ್ಪ ಫೂಟ್ ಮಟ್ಟಿಗೆ ಒಂದು 15 ಫೂಟ್ ಮಟ್ಟ ಆ ಚೈನ್ ಇರ್ತಾವ. Hence what you should do before entering the river, hold on the chain, enter the river, you can enjoy the bathing. ಜಳಕ ಮಾಡಿ ಸುರಕ್ಷಿತವಾಗಿ ಅದನ್ನ ನಾನು ಹೊರಗೆ ಮತ್ತೆ ಹೊಳ್ಳಿ ಬರಬೇಕು ಅಂದ್ರೆ ಆ ಚೈನ್ ಹಿಡ್ಕೊಂಡ ಹೋಗ್ಬೇಕು. ಎಲ್ಲಿ ಗಂಗಾ ನದಿ ಸ್ನಾನ, ಅದು ಹರಿದ್ವಾರದಾಗ ಮಾಡ್ತೀನಿ ಅಂದ್ರೆ ಬೇರೆ ಕಡೆ ಅಷ್ಟು ಸ್ಪೀಡ್ ಇಲ್ಲ, ಹರಿದ್ವಾರದಾಗ ಬಹಳ ಸ್ಪೀಡ್. ಆ ಉದಾಹರಣೆ ಹೇಳಕತ್ತಾರ ಅಪ್ಪೂರು. ವಾಟರ್ ಗಿವ್ಸ್ ಯು ಜಾಯ್. ನೀರ್ನಾಗ ಹೋದ್ರೆ ಯಾವ ಮನುಷ್ಯ ಖುಷಿ ಆಗೋದ್ರಿ? ಖುಷಿ ಆಗ್ತದ. ದ ಚೈನ್ ಗಿವ್ಸ್ ಯು ಸೆಕ್ಯೂರಿಟಿ, ಸ್ಟೇಬಿಲಿಟಿ. ಅಲ್ಲೇ ಆ ಚೈನ್ ಏನ್ ಹಿಡ್ಕೊಂಡಿರಲ್ಲ ಅದು ನಿಮ್ಗೆ ಭದ್ರತೆ ಕೊಡ್ತದ. ಆ ನೀರ್ ಏನದ ನಿಮ್ಗೆ ಆನಂದ ಕೊಡ್ತದ. ಎದಕ್ಕೆ ಹೇಳಕತ್ತಾರ ಈ ಉದಾಹರಣೆ? ಈ ಜಗತ್ತು ನಿಮ್ಗೆ ಆನಂದ ಕೊಡಾಕತ್ತೈತಲ್ಲ, ಅದು ನೀರಿನ ಜಳಕ್ಕಿದ್ದಂಗ. ಅದೇನು ಗಟ್ಟಿ ಚೈನ್ ಹಿಡ್ಕೊಂಡಿರಲ್ಲ ಅದು ಪರಮಾತ್ಮ ಹಿಡ್ಕೊಂಡಂಗ. ಈ ಉದಾಹರಣೆಯನ್ನು ಕೊಡಾಕತ್ತಾರ. ಸಿಮಿಲರ್ಲಿ ನಾಮರೂಪ ವಿಲ್ ಗಿವ್ ಯು ಜಾಯ್ ಬಿಕಾಸ್ ದಟ್ ಈಸ್ ಅನೇಕ. ನಾಮರೂಪ ನಿಮ್ಗೆ ಆನಂದ ಕೊಡ್ತದೆ. ಯಾಕೆ? ಅದು ಏಕ ಇಲ್ಲ, ಅದು ಅನೇಕ ಅದ. ವೈವಿಧ್ಯತೆ ಐತಿ ಅಲ್ಲಿ ನಾಮರೂಪದಾಗ. ವೈವಿಧ್ಯತೆ ಇರೋದ್ರಿಂದ ಮನಸ್ಸಿಗೆ ಆನಂದ ಕೊಡ್ತದ. ಮನಸ್ಸಿಗೆ ಯಾವಾಗ್ಲೂ ವೈವಿಧ್ಯತೆ ಬೇಕು, ಒಂದೇ ಕೊಟ್ಟ ನಡೆದಲ್ಲಿ ಇದಕ್ಕೆ. ದೇರ್ ಇಸ್ ಎ ಬ್ಯೂಟಿ, ದೇರ್ ಇಸ್ ಎ ವರೈಟಿ, ದೇರ್ ಇಸ್ ಎ ನಾವೆಲ್ಟಿ ಇನ್ನು ನಾಮರೂಪ. ನಾಮರೂಪ ಅಂತಂದ್ರ ಈ ಪ್ರಪಂಚ, ಮಾಯಾ ಪ್ರಪಂಚದಾಗ ಏನೈತಿಪ್ಪ ಅಂದ್ರ ಛಂದಸ್ ಅದ, ಬ್ಯೂಟಿ ಅದ, ಅಲ್ಲಿ ಅನೇಕ ತತ್ವ ಅದ, ಮನಸ್ಸ ಹರಣ ಮಾಡುವಂತಹ ವಿಷಯಗಳದಾವ. ಎಂಜಾಯ್ ದ ನಾಮರೂಪ. ಆದ್ರಿಂದ ನೀನು ಹೋಗ್ ಮಾಡೋದು ಏನ್ ತಪ್ಪಲ್ಲ, ಆದ್ರ ಅವ್ ಮ್ಯಾಗ ಅವಲಂಬನ ಆಗ್ಬೇಡ. ಆ ನೀರಿನ ಮ್ಯಾಗ ಅವಲಂಬನ ಆದಂದ್ರ ಆ ನೀರಿನ ಶಬ್ದಕ್ಕೆ ನೀನೀಗ ಎಳ್ಕೊಂಡು ಹೋಗಲ್ಪಡ್ತೀಯ. ಆದ್ರಿಂದ ಅಲ್ಲಿ ಏನ್ ನದಿ ದಂಡಿ ಕಟ್ಟಾರಲ್ಲ ಕಬ್ಬಿಣ ಚೈನ, ಆ ಹಂಗ ನೀ ಪರಮಾತ್ಮ ತತ್ವವನ್ನು ಹಿಡ್ಕೋ, ಈ ನಾಮರೂಪ ಜಗತ್ತವನ್ನು ಅನುಭವಿಸು. ದೇರ್ಫೋರ್ ಉಪನಿಷತ್ ವೇದ. ಅದರಿಂದ ಭಗವಂತ ಇಲ್ಲಿ ಏನ್ ಹೇಳ್ತಾರ? ಉಪನಿಷತ್ ಏನ್ ಹೇಳ್ತದ? ವೇದ. ವೇದ ಅಂದ್ರೆ ಏನ್ರಿ? ತಿಳಿ. ಏನು? ಈಶ್ವರನ ತಿಳಿ. ವಾಟ್ ಟೈಪ್ ಆಫ್ ಈಶ್ವರ? ಎಂತ ಈಶ್ವರ ತಿಳ್ಬೇಕು? ಬ್ರಹ್ಮ ಮೀನ್ಸ್ ಇನ್ಫಿನೈಟ್ ಪನ್, ಪರ ಅಮೃತಂ. ಹೆಂಗ ಅದಾನ? ಪರನು ಅದಾನ, ಅಮೃತನು ಅದಾನ. ಅಮೃತ ಅಂತಂದ್ರ ಅಮರ ಅದಾನ, ಇಮ್ಮಾರ್ಟಲ್. ಅಮೃತಂ ಮೀನ್ಸ್ ಇಮ್ಮಾರ್ಟಲ್. ಈಶ್ವರ ಈಸ್ ಪರ ಅಂಡ್ ಅಮೃತಂ, ಸುಪ್ರೀಂ ಅಂಡ್ ಇಮ್ಮಾರ್ಟಲ್. ಶ್ರೇಷ್ಠನು ಅದಾನ. ಮತ್ತ ಪಾರಮಾರ್ಥಿಕ ಸತ್ತ ಅದ, ಎಂದೂ ಕೂಡ ಬದಲಾವಣೆ ಆಗುದಿಲ್ಲ. ಅದು ಮೂರೂ ಕಾಲದಲ್ಲಿ ಒಂದೇ ರೀತಿ ಇರೋದಕ್ಕೆ ಪಾರಮಾರ್ಥಿಕ ಸತ್ತ ಅಂತ. Why would you say Ishvara is supreme immortal? Why the adverb supremely? Even devas are considered to be immortal. Even in Tamil they say Amarakal. In Sanskrit say Amaraha. ಈ ದೇವತೆಗಳಿಗೂ ಅಮರ ಅಂತಾರ, ಮತ್ತೆ ಈ ಬ್ರಹ್ಮಗೂ ಅಮರ ಅಂತಾರ. ಎರಡು ಬ್ರಹ್ಮಕ್ಕ ಎರಡು ಅಮರ ಅಂತಾರಲ್ಲ. ಈ ಅಮರತ್ವದ ವ್ಯತ್ಯಾಸ ಅದನ್ರಿ. ದೇವತೆಗಳ ಅಮರತ್ವ ಆಗ್ಲಿ, ಈ ಪರಬ್ರಹ್ಮ ಸ್ವರೂಪಕ್ಕೆ ಅಮರತ್ವ ಹೇಳಾಗತ್ತಿರಲ್ಲ, ಏನಾದ್ರೂ ವ್ಯತ್ಯಾಸ ಏನ ಐತೇನ್ರಿ? ಅದ ವ್ಯತ್ಯಾಸ ಅದ. ಏನದ ವ್ಯತ್ಯಾಸ? ದೇವಾದ ಇಮ್ಮಾರ್ಟಾಲಿಟಿ ಇಸ್ ರಿಲೇಟಿವ್ಲಿ ಲಾಂಗರ್ ಲೈಫ್. ನಾನು ಆಮೇಲೆ ಬರ್ತೇನೆ. ಇನ್ನೊಂದು ತಾಸು ಬಿಡ್ತೇನೆ. ಇನ್ನೊಂದು ತಾಸು ತಗೋಯ್ತು. ತಗೋ ಅಪ್ಪ. ಇಲ್ಲೊಂದು ಪ್ರವಚನ ಹೇಳ್ಬರ್ತೇನಪ್ಪ. ಗಾರ್ಡನ್ ಕೊಯ್ ಅಂತಾನಂದ್ರಿ. ಗಾರ್ಡನ್ ಕರ್ಕೊಂಡು ಹೋಗಲ್ಲಗತ್ತಿರ್ಬೇಕ್ರಿ. ಈಗ ಎದ್ದಾನ್ರೆ, ಎದ್ದು ನನ್ನ ಕಡೆ ಬಂದಾನ. ಹಿಂಗ ಎದ್ದಾನ ಬಂದಾನ. ದೇವತೆಗಳ ಅಮರತ್ವಕ್ಕೂ ಬ್ರಹ್ಮನ ಅಮರತ್ವಕ್ಕೂ ವ್ಯತ್ಯಾಸ ಐತೆ ಅಂದ್ರೆ ವ್ಯತ್ಯಾಸದ. ಅವು ಸಾಪೇಕ್ಷಿಕ ಅಮರದವು, ಇವು ನಿರಪೇಕ್ಷಿಕ ಅಮರದ ಬ್ರಹ್ಮ.
ಯಾರಿಗೆ ಅಪೇಕ್ಷೆ ಮಾಡ್ಕೊಂಡು ಅದು ಅಮರ ಐತಿ ಅಂದ್ರ ನಮ್ಮ ಇಲ್ಲಿ ಮಂದಿನ ಜೀವನ ನೋಡಿದ್ರ ಏನದ 100 ವರ್ಷ ನಮ್ದು ಆಯುಷ್ಯ ಅದ. ನಾವು ಕೊಟ್ಟಿದ್ದು ಭಗವಂತ ಕೊಟ್ಟಿದ್ದು 100 ವರ್ಷ ಅದ. ನಾವು ಆರೋಗ್ಯಕರವಾದಂತ ಜೀವನ ಶೈಲಿ ಮಾಡಿದ್ವಿ ಅಂದ್ರೆ 100 ವರ್ಷಕ್ಕೆ 100 ವರ್ಷ ಮಟ್ಟ ನಾವು ಬದುಕ್ಬಹುದು, ಆರೋಗ್ಯದಿಂದ ಬದುಕ್ಬಹುದು. ಆದರೆ 100 ವರ್ಷಕ್ಕಿಂತ ಹೆಚ್ಚಿಗೆ ಇಲ್ಲಿ ಬದುಕಕ್ಕೆ ಸಾಧ್ಯ ಇಲ್ಲ. ಆದ್ರೆ ಅಲ್ಲಿ ದೇವತೆಗಳು ಅವರು ಆಯುಷ್ಯ ಹೆಚ್ಚಿಗೆ ಅದ, ಕಲ್ಪ ಮುಗಿಯುವವರೆಗೆ ಇರ್ತಾರ. ಕಲ್ಪ ಮುಗಿಯುವವರೆಗೆ ಇರೋದ್ರಿಂದ ಅವರು ಏನದ ಆಪೇಕ್ಷಿಕವಾದಂತಹದ್ದು ಅಮರತ್ವಾದ ಆ ದೇವತೆಗಳಲ್ಲಿ. ಆದ ಪರಬ್ರಹ್ಮದಲ್ಲಿ ಆಪೇಕ್ಷಿಕಲ್ಲ, ನಿರಪೇಕ್ಷಿಕ ಇದು ಏನದ ನಿರಪೇಕ್ಷಿಕವಾದಂತಹ ಅಂದ್ರೆ ವ್ಯಾಪಕ ಅಂದ್ರೆ ಏನು ಯಾವಾಗ್ಲೂ ಇರುವಂತಹದ್ದು ಅಮರತ್ವ ಐತೆ ಅಲ್ಲಿ. ಎಲ್ಲೇ ಭಗವಂತನಲ್ಲಿ, ಪರಮಾತ್ಮನಲ್ಲಿ. ಅದಕ್ಕಂದ್ರೆ ಅಬ್ಸಲ್ಯೂಟ್ ಪರ ಅಂದ್ರೆ ಅಬ್ಸಲ್ಯೂಟ್ ಅಂದ್ರೆ ಪಾರಮಾರ್ಥಿಕ ಇದು ಅಂತ ಅರ್ಥ. ಆತ್ಯಂತಿಕ ಅಮೃತ ಅಂತವಂ ಏತತ್ ಪರ ಅಮೃತಂ ಬ್ರಹ್ಮ ವೇದ. ದಿಸ್ ಸುಪ್ರೀಮ್ಲಿ ಇಮ್ಮಾರ್ಟಲ್ ಈಶ್ವರ ಮೇ ಯು ಐಡೆಂಟಿಫೈ. ಗುರುತಿಸು, ತಿಳಿ. ಹೌ ಕ್ಯಾನ್ ಐ ಸ್ಪಾಟ್ ಗಾಡ್ ಇನ್ ದ ವರ್ಲ್ಡ್? ಈ ಜಗತ್ನಾಗ ಪರಮಾತ್ಮನ ನಾನು ಹೆಂಗ ಕಾಣುದ್ರಿ? ಎಷ್ಟು ಹಗಲಲ್ಲ ಹೇಳ್ತಾನೆ ನೋಡಿ ಗುರುಗಳು. Now comes the question, can I find the Lord behind the changing world? ಈ ಬದಲಾವಣೆ ಹೊಂದುತ್ತಿರುವ ಜಗತ್ತಿನ ಹಿಂದ, ಜಗತ್ತಿನಲ್ಲಿ ಬದಲಾಗದೆ ಇರುವಂತಹ ಆತ್ಮತತ್ವವನ್ನ, ಪರಮಾತ್ಮ ತತ್ವವನ್ನ ಕಂಡಿಡ್ಲಿಕ್ಕೆ ಆಗ್ತದೇನು? ಯಾಕಂದ್ರೆ ದ ಸ್ಕ್ರಿಪ್ಚರ್ಸ್ ಸೇ ಗಾಡ್ ಈಸ್ ನಾಟ್ ಎಕ್ಸ್ಟ್ರಾ ಕಾಸ್ಮಿಕ್. ಪರಮಾತ್ಮ ಈ ಜಗತ್ತು ಬಿಟ್ಟಿಲ್ಲ ಅಂತ ಶಾಸ್ತ್ರ ಹೇಳ್ತಾವ. Do not lean on the word or give elsewhere to search. Don't go elsewhere to search God. Do not lean on the word. ಈ ಜಗತ್ತಿನ ಮ್ಯಾಗ ನಂಬೇಡ ಅಂತಾರ, ಮನ್ ಮಾತು ಅಂತಾರ. ಆಮ್ಯಾಗ ಜಗತ್ ಬಿಟ್ಟು ಪರಮಾತ್ಮನ ಬೇರೆ ಕಡೆ ಹುಡುಕಾಕ ಹೋಗ್ಬೇಡ ಅಂತಾರ. ಏನಿದು ನಮ್ಮನೆ ಸಂದಿಗ್ಧ ಮಾತೈತಲ್ಲ. ಜಗತ್ತಿನ ಪರಮಾತ್ಮನ ಅಂದ್ರೆ ಅಲ್ಲ ಅಂತ. ಮತ್ತೆ ಜಗತ್ತನ್ನ ನಂಬಬೇಕು ಅಂದ್ರೆ ನಂಬೇಡ ಅಂತ. ಮತ್ತೆ ಪರಮಾತ್ಮನ ಹುಡುಕ್ಬೇಕು ಅಂದ್ರೆ ಜಗತ್ತಲ್ಲಿ ಬಿಟ್ಟು ಎಲ್ಲಿ ಹುಡುಕಕ್ ಹೋಗ್ಬೇಡ ಅಂತಾರೆ. ಏನಿದು ಒಂದಕ್ಕೊಂದು ವಿರುದ್ಧ ಅರ್ಥ ಬರಾಗತ್ತವಲ್ಲ. ಹೆಂಗಿದು ಹೆಂಗ್ ಹುಡುಕೋದು? ಗಾಡ್ ಈಸ್ ಏಕಃ ಸಾರಂ. ಪರಮಾತ್ಮ ಏಕದಾನ ಮತ್ತು ಸಾರಭೂತವಾಗಿದಾನ. ದಸ್ ವಿಚ್ ಇಸ್ ಇನ್ಹೆರೆಂಟ್ ಇನ್ ದ ವರ್ಲ್ಡ್. ಇದೆ ಅನ್ನುವಂಥದ್ದು ಅದು ಜಗತ್ನಾಗೂ ಐತಿ. ಜಸ್ಟ್ ಆಸ್ ಗೋಲ್ಡ್ ಈಸ್ ಇನ್ಹೆರೆಂಟ್ ಇನ್ ದ ಆರ್ನಮೆಂಟ್. ಹೆಂಗ ಬಂಗಾರ ಅನ್ನುವಂಥದ್ದು ಆಭರಣದೊಳಗ ಐತಿ, ಆ ಆಭರಣ ಬಂಗಾರದ ಇದೆ ಅದನ್ನ ಪಡೆದುಕೊಂಡು ಕೈಗಳ ಪಡೆದು ಅದು ತೋರಾಗತೈತಿ ಆಭರಣ. To that which is inherent in the world, just as a gold is inherent in the ornament in the world, how can I spot the God? ಬಂಗಾರದ ಆಭರಣದಾಗ ಬಂಗಾರ ಅನ್ನುವಂಥದ್ದು ಗುರುತು ಹೇಳಿದ್ನಂದ್ರ ನಾನು ಬಂಗಾರದ ಜ್ಞಾನಿ ಆದೆ, ಆಭರಣದಾಗಿರುವಂತ ಬಂಗಾರದ ಜ್ಞಾನಿ ಆದೆ. ಈಗ ಜಗತ್ತಿನಾಗ ಭಗವಂತ ಅದಾನಂತೀರಿ ಬಂಗಾರದಂಗ. ಮತ್ತ ಬಂಗಾರದಂಗಿರುವಂತ ಭಗವಂತನ ಕಂಡು ಹಿಡಿದ ಹೆಂಗ? ಅವನ್ ನೋಡಕ್ ಆಕತ್ತೇನು? ವಿ ಆರ್ ಎಂಟರಿಂಗ್ ಆನ್ ಅಬ್ಸ್ಟ್ರಾಕ್ಟ್ ಟಾಪಿಕ್. ಇದು ಬಹಳ ವಿಶೇಷವಾದಂತ ವಿಚಾರವನ್ನ ನಾವು ಈಗ ಮಾಡಾಕತ್ತೀವಿ ಅಂತಾರಪ್ಪ. ಯು ಮಸ್ಟ್ ಬಿ ರೆಡಿ. ನೀವು ಬಹಳ ಸಿದ್ಧರಾಗಬೇಕು ಇಂಥ ವಿಷಯವನ್ನು ಕೇಳಾಕ. ದೋಸ್ ಪೀಪಲ್ ಹೂ ಆರ್ ಲಿಸನಿಂಗ್ ಫಾರ್ ದ ಫಸ್ಟ್ ಟೈಮ್, ದೇ ಫೀಲ್ ಇಟ್ ಈಸ್ ಟೂ ಅಬ್ಸ್ಟ್ರಾಕ್ಟ್. ಯಾರು ಈ ವಿಷಯವನ್ನ ಮೊದಲು ಕೇಳಾಕತ್ತೀರಿ, ಇದು ಬಹಳ ಸೂಕ್ಷ್ಮ ಅದಲ್ಪ, ನಮ್ಗೇನ್ ತಿಳಿಯಬಾರ್ದು ಅನಿಸಬಹುದು. ಯು ಕ್ಯಾನಾಟ್ ಹೆಲ್ಪ್ ಇಟ್. ಆದ್ರೆ ಅದಕ್ಕೆ ನಾ ಏನು ಸಹಾಯ ಮಾಡಕ್ ಬರಂಗಿಲ್ಲ. ನಿಮ್ಗ ಸ್ಥೂಲ ಬುದ್ಧಿಯವರಿಗೆ ಹೇಳಿದ್ರೆ ತಿಳಿಯಂಗಿಲ್ಲ. ನಿಮ್ ಬುದ್ಧಿನ ಸೂಕ್ಷ್ಮ ಮಾಡ್ಕೋಬೇಕು. ನಾ ಯಾಕೆ ಮಾಡ್ಕೊಳ್ಳಿ ಅಂತಂದ್ರೆ ವಂಚಿತರಾಗ್ತೀರಿ ಆತ್ಮೀಯರೇ. All junior students will have to feel this abstractness. ಏನು ಹೊಸಬರದಿರಿ, ಯಾರು ಪಳಗಿಲ್ಲ ವೇದಾಂತದಾಗ, ಅವರೆಲ್ಲರಿಗೂ ಕೂಡ ಇಲ್ಲೇ ಈ ಸೂಕ್ಷ್ಮತೆಯನ್ನ ಗ್ರಹಣ ಮಾಡುವಂತ ಸಾಮರ್ಥ್ಯವನ್ನ ಪಡೆಯಲೇಬೇಕು. ಬೇರೆ ದಾರಿ ಇಲ್ಲ. If you are on hearing again and again, the abstract idea will become clearer and clearer. ನೀವು ಲಕ್ಷ ಕೊಟ್ಟ ಕೇಳಿದ್ದಾದ್ರೆ, ಹಗಲೆಲ್ಲ ಕೇಳಿದ್ದಾದ್ರೆ
ಇವತ್ತಿಲ್ಲ ನಾಳೆ ನಿಮಗ ತಿಳಿದೀತು. But if you go on hearing again and again, the abstract idea will become clearer and clearer. How to spot God in the world? ಈ ಜಗತ್ತಿನೊಳಗ ಭಗವಂತನನ್ನ ತಿಳಿಯೋದು ಹೆಂಗ, ಗುರುತಿಸೋದು ಹೆಂಗ? ಯೂಸ್ ದ ಡೆಫಿನೇಷನ್. ಭಗವಂತನ ಏನು ವ್ಯಾಖ್ಯೆ ಕೊಟ್ರಲ್ಲ, ವ್ಯಾಖ್ಯೆಯನ್ನು ಉಪಯೋಗ ಮಾಡ್ರಿ. ವಿ ಹ್ಯಾವ್ ಡಿಫೈನ್ಡ್. ಹೆಂಗ ಡಿಫೈನ್ ಮಾಡಿ, ಹೆಂಗ ನಾವು ವ್ಯಾಖ್ಯೆ ಮಾಡಿವಿ? ಪರಮಾತ್ಮ ಏಕ, ಸಾರ, ನಿತ್ಯ, ಸತ್ಯಂ ಅಂತ ಹೇಳೇವಿ ನಾವು. ಅಂಡ್ ನಿತ್ಯಂ ಮೀನ್ಸ್ ಎಟರ್ನಲ್ ಗಾಡ್. ಎಟರ್ನಲ್ ಅಂದ್ರೆ ಏನು? ಶಾಶ್ವತ. that which doesn't undergo any change. ಅದು ಯಾವಾಗಲೂ ಬದಲಾವಣೆ ಹೊಂದುವುದಿಲ್ಲ. ಎಟರ್ನಲ್ ಈಸ್ ಆಲ್ವೇಸ್ ಚೇಂಜ್ಲೆಸ್. ಯಾವುದು ಶಾಶ್ವತ ಐತಿ ಅದು ಬದಲಾವಣೆ ಹೊಂದುವುದಿಲ್ಲ. ಅದು ಮೂರೂ ಕಾಲದಲ್ಲಿ ಬದಲಾವಣೆ ಹೊಂದದನ್ನ ಏಕ ರೂಪದಿಂದ ಇರುವಂತಹದ್ದಕ್ಕೆ ನಾವೇನಂತೀವಿ? ಏನಂತೀವಿ? ನಿತ್ಯ. ಅಂಡ್ ನಾನ್ ಎಟರ್ನಲ್ ಈಸ್ ಆಲ್ವೇಸ್ ಸಬ್ಜೆಕ್ಟ್ ಟು ಚೇಂಜ್. ಯಾವುದು ಮೃತ್ಯುವಿಂದ ಕೂಡೈತಿ ಅದಕ್ಕೆ ನಾವೇನಂತೀವಿ? ಬದಲಾವಣೆಯಿಂದ ಕೂಡೈತಿ. ಯಾವ್ದು ಬದಲಾವಣೆಯಿಂದ ಕೂಡೈತಿ ಅದು ಅಮರ ಅಲ್ಲ. ಯಾವ್ದು ಬದಲಾವಣೆಯಿಂದ ಕೂಡಿಲ್ಲ ಅದು ಅಮರದ. ಈಗ ಶರೀರ ತೋಡ್ರಿ, ಎದ್ರಾ ಬರ್ತದ? ಬದಲಾವಣೆ ಆಗತ್ತಿಲ್ರಿ ಅದು. ನಿಮ್ಮ ಯೌವನ ಬಾಲಕ ಅವಸ್ಥೆ ನೋಡ್ರಿ. ಸಣ್ಣಂದಿರ್ತ ಗುಂಡಾಡಿರಿ, ಗಂಡ್ಮಕ್ಳು ಹೆಣ್ಮಕ್ಳು ಬಳಿ ಚೂರು ಆಟ ಆಡಿರಿ, ಕುಂಟಿಪಿ ಆಟ ಆಡಿರಿ, ವಿಚಾರ ಮಾಡ್ಕೊಡ್ರಿ. ಸಣ್ಣವ್ರು ಇದ್ದಿದ್ದೇನು ನೋಡ್ರಿ ನೀವು, ನೋಡಿರಿ. ಅವಾಗ ಹೆಂಗಿತ್ತು ಶರೀರ, ಈಗ ಹೆಂಗದ ನೋಡ್ರಿ. ಇದು ಶರೀರ ಹಂಗಾಯ್ತು ಏನ್ರ ಬೆಳೆದೈತು, ಬದಲಾವಣೆ ಆಗೈತು. ಅವಾಗ ಹಲ್ಲು ಹೆಂಗಿದ್ವು, ಈಗ ಹೆಂಗ ಹಲ್ಲದವ. ತಲೆ ಕೂದ್ ಅವಾಗ ಹೆಂಗದವ, ಈಗ ಹೆಂಗದವ. ಚರ್ಮ ಅವಾಗ ಹೆಂಗಿತ್ತು, ಈಗ ಹೆಂಗದ. ಕಾಲ ಕಸು ಅವಾಗ ಹೆಂಗಿತ್ತು, ಈಗ ಹೆಂಗದ. ವಿಚಾರ ಮಾಡ್ರಿ, ಬದಲಾವಣೆ ಆಗೈತಿ. ಇಲ್ಲಿ ನೋಡ್ರಿ, ಆಗೈತ್ರಿ, ಬಹಳ ಬದಲಾವಣೆ ಆಗೈತಿ. ಬದಲಾವಣೆ ಆಗೈತಂದ್ರ ಇದು ಪರಮಾತ್ಮ ಅಲ್ಲ. ಹಿಂಗ್ ತಿಳ್ಕೊಳಕ್ ಬರ್ತೈತಿಲ್ಲೋ? ಬರ್ತೈತ್ರಿ. ಬಾಡಿ ಕಮ್ಸ್ ಅಂಡರ್ ವಾಟ್? ಇಟ್ ಕಮ್ಸ್ ಅಂಡರ್ ಮಾರ್ಟಲ್. ಇದು ಶರೀರ ಇದು ಅಮರ ಅಲ್ಲ, ಇದು ಮೃತ್ಯುವಿಂದ ಕೂಡೈತಿ. ಇದು 6 ವಿಕಾರಗಳಿಂದ ಕೂಡಿದ. ವಿಕಾರಗಳು ಯಾವುವು? ಅಸ್ಥಿತೆ, ಜಾಯತೆ, ವರ್ಧತೆ, ವಿಪರಿಣಮಿತೆ, ಅಪಕ್ಷಯತೆ, ವಿನಶ್ಯತೆ ಅನ್ನೋಂತ 6 ವಿಕಾರಗಳಿಂದ ಕೂಡೈತಿ. ಯಾರು 6 ವಿಕಾರಗಳು ಯಾರಿಗಿಲ್ಲ ಅದು ಭಗವಂತ. ಓಹೋ, ಹಿಂಗೇನ್ರಿ? ಆಗ್ಬಿಡ್ರಿ, ಗೊತ್ತಾಯ್ತು. ದ ಮಾರ್ಟಲ್ ಬಾಡಿ ಈಸ್ ಕಾನ್ಸ್ಟೆಂಟ್ಲಿ ಚೇಂಜಿಂಗ್. ಈ ಶರೀರ ಯಾವಾಗಲೂ ಬದಲಾವಣೆ ಆಗೋದ್ರಿಂದ ಇದು ಮೃತ್ಯುವಿನ ಅಧೀನದ. ಇದು ಅಮರ ಇಲ್ಲ. therefore any changing ಸವಿಕಾರಂ ಈಸ್ ಮಾರ್ಟಲ್. ಆದ್ರಿಂದ ತಲೆಯಾಗ ಒಂದು ನೆನಪು ನೋಡ್ರಿ, ಯಾವುದು ಬದಲಾವಣೆ ಹೊಂದದ ಅದು ಏನದ? ಅದು ಸವಿಕಾರ, ವಿಕಾರ ಸಹಿತ ಇದ್ದದ್ದು. ಅದು ಭಗವಂತ ಅಲ್ಲ, ಅದು ಅಮರ ಅಲ್ಲ. ಎನಿಥಿಂಗ್ ಚೇಂಜ್ಲೆಸ್ ಅಲೋನ್ ಈಸ್ ಇಮ್ಮಾರ್ಟಲ್. ಯಾವುದು ಬದಲಾವಣೆ ಹೊಂದದೆ, ಮೂರೂ ಕಾಲದಲ್ಲಿ ಬದಲಾವಣೆ ಹೊಂದದೆ ಒಂದೇ ರೂಪದಿಂದ ಇರುತ್ತದೆಯೋ ಅದಕ್ಕೆ ಏನ್ ಅನ್ಬೇಕ್ರಿ? ಅದಕ್ಕೆ ಅನ್ಬೇಕು ಎಟರ್ನಲ್, ಅಮರತ್ವ, ಅಮರತತ್ವ ಅನ್ಬೇಕು. therefore what is that which is changelessly present in the world? ಅಂದ್ರೆ ಈ ಜಗತ್ನಾಗ ಮೂರೂ ಕಾಲದಲ್ಲಿ ಬದಲಾವಣೆ ಆಗದೆ ಇರುವಂತ ತತ್ವ ಎಲ್ಲೈತಿ, ಯಾವ್ದ್ರಿ ಅನ್ನೋದು ಕುರಿತು ಹೇಳಿದ್ರೆ ಪರಮಾತ್ಮ ನಮ್ ಕೈ ಸಿಗ್ತಾನ ಅನ್ನಂಗಾತು. ಸ್ವಲ್ಪ ಏನೋ ಸುಳು ಸಿಕ್ತು, ಆದ್ರಿಂದ ಸಿಗವಾಲ್ ಬಿಡ್ರಿ ನಮ್ಗೆ. ಬೇರೆ 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 ಹೇಳ್ತಾ anything changeless alone is immortal, eternal. Therefore what is that which is changelessly present in the world? Every object that experiences is changing. ಜಗತ್ನಾಗ ಯಾವ್ದು ಒಂದು ವಸ್ತು ಐತಿ, ಆ ವಸ್ತು ದಿನಾನು ಬದಲಾವಣೆ ಹೊಂದುದೈತಿ. ಮತ್ತಂದ್ರೆ ಈ ಜಗತ್ನಾಗ ಬದಲಾವಣೆ ಹೊಂದದೇ ಇರುವಂತದ್ದು ಒಂದು ವಸ್ತು ಐತಂದ್ರ ಅದ ಪರಬ್ರಹ್ಮ ಇರ್ಬೇಕು. ಅಂದ್ರೆ ಅದನ್ನ ಕಂಡು ಹಿಡಿದು ಯಾವುದು? ಹೆಂಗ? ನೋಡ್ರಿ ಸ್ವಲ್ಪ ಪಂಚಭೂತಗಳ ಲಕ್ಷ್ಯಕ್ಕೆ ಬರೋಣ. ಪೃಥ್ವಿ ಬದಲಾಗ್ತದೆ ದಿವಸ. ಹೌದ್ರಿ, ತಿರುಗ್ತೈತಿ, ಅದು ಬದಲಾವಣೆ ಆಗ್ತದ. ಮಳಿ ಒಂದ್ಸಲ ಮಳಿ ಇರ್ತದ, ಒಂದ್ಸಲ ಚಳಿ ಇರ್ತದ, ಒಂದ್ಸಲ ಬಿಸಿಲು ಇರ್ತದ, ಬದಲಾವಣೆ ಆಗ್ತದೆ. ಮತ್ ಜಲ ರೀ, ಜಲನೂ ಬದಲಾವಣೆ ಹೊಂದದೆ. ಅದಕ್ಕ ಹೆಚ್ಚಿಗೆ ಬಿಸಿಲು ಬಿತ್ತ ಅಂತಂದ್ರ ಅದು ಮೋಡ ಆಗ್ತದೆ. ಇದು ಆಮೆಯಾಗಿ ಮೋಡ ಆಗ್ತದ. ಆ ಮೋಡಕ್ಕೆ ತಂಪು ಕೊಟ್ರೆ ಮತ್ ಮಳಿಯಾಗಿ ಮಳಿ ಆಗ್ತದ, ನೀರ್ ಆಗ್ತದ, ಮತ್ ಸಮುದ್ರಕ್ಕೆ ಕೊಡ್ತದ. ಅದು ಬದಲಾವಣೆ ಆಕತಿ. ಹಂಗಾರ ಇದು ಅಗ್ನಿ, ಅದು ಅಗ್ನಿನೂ ಬದಲಾವಣೆ ಆಕತ್ರಿ. ವಾಯುನು ಬದಲಾವಣೆ ಆಕತ್ರಿ. ಇವತ್ತು ಗಾಳಿನ ಇಲ್ಲಿ ನೋಡಿ, ನೀನ್ ಎಷ್ಟು ತಗೊಂಡ್ ಗಾಳಿ ಇತ್ತು, ಇವತ್ತು ಗಾಳಿನೇ ಇಲ್ಲ. ಓಹೋ,
ಆಕಾಶ ರೀ. ಹಾ ಆಕಾಶ ಬದಲಾವಣೆ ಹೊಂದೋದಿಲ್ಲ. ಆಕಾಶದ ಏನ್ರಿ? ನಿಮ್ಮ ತಲೆಯಾಗ ಆಕಾಶ ಇದ್ರೆ ಆಕಾಶ ತತ್ವ ತಿಳಿಯುವುದಿಲ್ಲ. ತಲೆಯಾಗ ಏನಾದ್ರೂ ಮಿದುಳು ಇತ್ತಂದ್ರ ಮಾತ್ರ ತಿಳಿತದ ಆಕಾಶ ತತ್ವ. ಅದಕ್ಕ ನಯ್ಯ ಇವರು ಚಾರ್ವಾಕರು ನಾಲ್ಕಭೂತಗಳು ಒಪ್ಪ್ಯಾರ. ಯಾಕ ಅವ್ರ ತಲೆ ಖಾಲಿನ ಐತಿ. ಅವರ ಬುದ್ಧಿಗೆ ಆಕಾಶ ತತ್ವ ಅನ್ನುವಂತ ಒಂದು ಪಂಚಮಹಾಭೂತ ಇದು ಹುಟ್ಟಿದ್ದು, ಇದು ನಿರಾಕಾರ ಅದ. ಆದ್ರೆ ಸಾವು ಐತಿ, ಹುಟ್ಟು ಐತಿ ಅನ್ನುವಂಥದ್ದು ತಿಳಿಲಿಕ್ಕೆ ಆಗ್ಲಿಲ್ಲ. ನಿತ್ಯ ಅಂತ ತಿಳ್ಕೊಂಡ್ಬಿಟ್ರು. ಯಾವ್ದಕ್ಕ? ಆಕಾಶ ತತ್ವ. ಆದ್ರ ವೇದಾಂತ ಹೇಳ್ತದ ಆಕಾಶ ಕೂಡ ಅನಿತ್ಯದ. ಆದ್ರ ಏನದ? ಆಕಾಶ ಸ್ವಲ್ಪ ಏನೋ ಬದಲಾವಣೆ ಹೊಂದದ ಹೆಂಗ ಐತಿ ನೋಡ್ರಿ ಅನ್ನುವಷ್ಟು ಮಟ್ಟಿಗೆ ನಮ್ಗೆ ವಿಚಾರ ಮಾಡಿದ್ಮ್ಯಾಗ ನಮಗ ಸ್ವಲ್ಪ ಏನೋ ಆಕಾಶದ ಕಡೆ ಬಂದಾಗ, ಆಕಾಶ ಮಾತ್ರ ನಿನ್ನೆ ಹೆಂಗೈತಿ ಹಂಗ ಇವತ್ತೈತಿ, ಇವತ್ ಹೆಂಗೈತಿ ನಾಳೆನು ಹಂಗ ಅದ ನೋಡ್ರಿ ಅನ್ನಬಹುದೇನು? ಓಹೋ, ಬರೋಬರಿ. But we know that human space is subject to arrival and departure. ನಾವು ಸ್ವಲ್ಪ ವೇದದ ಕಡೆ ಹೋದ್ವಿ ಅಂದ್ರೆ ತಸ್ಮಾತ್ವಾ ಏತಸ್ಮಾತ್ ಆತ್ಮನ ಆಕಾಶ ಸಂಭೂತ ಅಲ್ರಿ. ಆ ಪರಬ್ರಹ್ಮನಿಂದಾಗಲಿ ಅಥವಾ ಈ ಆತ್ಮನಿಂದಾಗಲಿ ಈ ಆತ್ಮ ಇದು ಏನದ ಆಕಾಶ ಕೂಡ ಹುಟ್ಟೈತಿ ಅಂತ ಹೇಳ್ತದಲ್ಲ ಶಾಸ್ತ್ರ. ನಮ್ಮ ಬುದ್ಧಿಗೇನೋ ಏನಾತು, ನಮ್ಮ ಬುದ್ಧಿಗೇನೋ ಆಕಾಶ ಅದು ಬದಲಾವಣೆ ಆಗಿಲ್ಲ ಅಂತ ಅನಿಸಿದ್ರು ಕೂಡ ಅದರಲ್ಲಿ ಇದ್ದಂತ ಬದಲಾವಣೆ ಗುರುತಿಸುವಂತ ಬುದ್ಧಿಶಕ್ತಿ ನಮ್ಗಿಲ್ಲ ಅನ್ನಂಗ ಆತಲ್ಲ. ಹೌದು, ಓಹೋ, ಅದಕ್ಕೂ ಹುಟ್ಟೈತಂತಾರಲ್ರಿ ವೇದಾಂತ. ಅದಕ್ಕೂ ಹುಟ್ಟೈತಂದಾಗ ಸಾವೈತಿ ಅಂದ್ರ ಅದು ಅಲ್ಲಲ್ರಿ. ಹಂಗಾರ ನಾವು ವಿಚಾರ ಮಾಡಿದ್ವಿ ಆಕಾಶಕ್ಕನ ಪರಮಾತ್ಮ ಅನುಭವಕ್ಕೂ ಅಂತ ವಿಚಾರ ಮಾಡಾಕತ್ತಿದ್ವಿ. ಅಷ್ಟೊತ್ತಿಗೆ ನೀವು ಹಿಂಗೆ ಹೇಳ್ಬಿಟ್ರಿ. ಓಹೋ, ಹಿಂಗ ಇವನ್ ಸ್ಪೇಸ್ ಇಸ್ ಸಬ್ಜೆಕ್ಟ್ ಟು ಚೇಂಜ್. ಆಕಾಶ ಕೂಡ ಬದಲಾವಣೆ ಹೊಂದದ, ಆ ಪೊಳ್ಳು ಕೂಡ ಬದಲಾವಣೆ ಹೊಂದದ. ದ ಚೇಂಜ್ ಈಸ್ ಸಪೋಸ್ ಟು ಬಿ ದ ವೆರಿ ಸೂಕ್ಷ್ಮಂ. ಅದಕ್ಕಿಂತ ಸೂಕ್ಷ್ಮ ತತ್ವ ಅದ, ಅದು ಬದಲಾವಣೆ ಹೊಂದುದಿಲ್ಲ. ಅದನ್ನ ಯಾರು ಹೇಳಿದ್ರು ನಿಮಗ? ವೇದ ಹೇಳ್ತು. ಆ ವೇದ ಹೇಳಿದ್ದು ಪ್ರಮಾಣ ಅಂತ ತಿಳ್ಕೊಂಡು ನಂಬಬೇಕು. ಯಾಕ? ವೇದವು ನಮ್ಮ ಈಗ ನೇತ್ರ ಹೇಳಿದ್ದನ್ನು ಪ್ರಮಾಣ ತಪ್ತೀವಿಲ್ಲ ನಾವು. ಒಂದು ಮೂಗು ಹೇಳಿದ್ದು ಒಂದು ಪ್ರಮಾಣ ತಪ್ತೀವಿಲ್ಲೋ, ನಾಲಿಗೆ ಹೇಳಿದ್ದು ಪ್ರಮಾಣ ಅಂತ ಒಪ್ತೇವಿಲ್ಲೋ, ಚರ್ಮ ಹೇಳಿದ್ದು ಪ್ರಮಾಣ ಅಂತ ಒಪ್ತೇವಿಲ್ಲೋ, ಕಿವಿ ಹೇಳಿದ್ದು ಪ್ರಮಾಣ ಅಂತ ಒಪ್ತೇವಿಲ್ಲೋ. ಹಂಗ ವೇದವು ಕೂಡ ಒಂದು ಪ್ರಮಾಣ. ಅದು ಒಂದು ಇಂದ್ರಿಯ ಏನ್ರಿ? ಹೌದ್ರಿ, ಅದು ಒಂದು ಇಂದ್ರಿಯದಂತೆ ಇಂದ್ರಿಯ. ಅದನ್ನ ಯಾರು ಕೊಟ್ಟಾರ್ರಿ? ಭಗವಂತ ಕೊಟ್ಟಿಲ್ಲ, ಗುರು ಕೊಡ್ತಾನೆ. ಓಹೋ, ಅಂದ್ರೆ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಹೆಂಗ್ ಉಪಯೋಗ ಮಾಡ್ತೇವೆ ಹಂಗ ವೇದ ಪ್ರಮಾಣ ಉಪಯೋಗ ಮಾಡಿದ್ರೆ ಗೊತ್ತಾಗತ್ತೆ ಅಂದ್ರೆ ಭಗವಂತ. ಹೌದು, ಓಹೋ, ನಮ್ಗೆ ಗೊತ್ತಿದ್ದಿಲ್ ಬಿಡ್ರಿ. ನೋಡ್ರಿ, ಇದ ನೋಡ್ರಿ ವೇದ ಪ್ರಮಾಣ. ವೇದ ಪ್ರಮಾಣ ಅನ್ನುವಂಥದ್ದು ಅದು ಒಂದು ಇಂದ್ರಿಯ ಅಂತ ತಿಳ್ಕೊಂಡು ಆ ಇಂದ್ರಿಯದಿಂದ ಭಗವಂತನನ್ನು ನೋಡಿದ್ರೆ ನೀವು ಈ ಜಗತ್ತಿನಲ್ಲಿ ಬದಲಾವಣೆ ಹೊಂದದೇ ಇರುವಂತ ತತ್ವವನ್ನ ಗುರುತಿಸ್ಲಿಕ್ಕೆ ಬರ್ತದೆ. ಓಹೋ, ನಮ್ಗೆ ಗೊತ್ತಿದ್ದಿಲ್ ಬಿಡ್ರಿ. ನಾವು ಇದ ಕಣ್ಣೆ ಒಳಗ್ ಬರ್ತೈತೆ ಅಂತ ಮಾಡಿದ್ವಿ, ಬರುದಿಲ್ರಿ. ಇದೇ ಕಿವಿನ ಕೆಳಗ್ ಬರ್ತೈತಿ, ಭಗವಂತ ಬರುದು. ಇವು ಯಾವ 5 ಇಂದ್ರಿಯಗಳು ಭಗವಂತನ ವಿಷಯದಾಗ ಬಂದ್ರ ಇವು ಯಾವ ಕೆಲಸ ಮಾಡೋದಿಲ್ಲ. ಯಾಕಂದ್ರೆ ಭಗವಂತತ್ವ ಆಕಾಶಕ್ಕಿಂತಲೂ ಸೂಕ್ಷ್ಮದ, ಆಕಾಶಕ್ಕಿಂತ ವ್ಯಾಪಕದ, ಎಲ್ಲಕ್ಕಿಂತ ವ್ಯಾಪಕದ. ಓಹೋ, ಅಡ್ಡಿಲ್ ಬಿಡ್ರಿಪ್ಪ, ಇನ್ಮ್ಯಾಗ ಹೋಗ್ತೀವ್ರಿಪ್ಪ. ಪ್ರಮಾಣ ವೇದ ಪ್ರಮಾಣ ಇಲ್ರಿ, ವೇದವೇ ಪ್ರಮಾಣ. ಕೇಳೋರ್ಗೆ ಯಾರು ಭಗವಂತನ ಈ ಜಗತ್ನಾಗಿದ್ದಂತ ಆಧಾರ ತತ್ವವನ್ನ ನೋಡ್ಬೇಕು ಅಂತೀರಿ ಅವ್ರಿಗೆ ಹೇಳಿ ಮುಂದೆ. ವೇದವೇ ಪ್ರಮಾಣ, ವೇದವೇ ನೇತ್ರ. ವೇದ ಅನ್ನುವಂತ ನೇತ್ರದಿಂದ ನೋಡ್ಬೇಕೇನ್ರಿ? ಓಹೋ, ಈಗ ಒಂದ್ ಸ್ವಲ್ಪ ಏನೇನೋ ಅರ್ಥ ಆಗತ್ತೆ ನೋಡ್ರಿ. That is why space is also mortal. At the time of creation, the space came out. Tasmatva etasmat atmana akasha sambhutah. ತೈತರಿಯ ಉಪನಿಷತ್ತು 2:1 ಶ್ಲೋಕ ಹೇಳಿಬಿಟ್ರಪ್ಪ. ಇವತ್ತಂತೂ ನಾನು ಮುಂದಿಂದು ಏನು ಓದಿಲ್ಲ. ಅವು ಮುಂದೆ ಏನ್ ಹೇಳ್ತಾರ ಅನ್ನೋದು ಸಡನ್ ಆಗಿ ಆ ವಿಚಾರ ಸರಣಿ ಬಂದ್ಬಿಡ್ತದ ನನ್ನ ಭಯೊಳಗ. ಅಂದ್ರೆ ಕೇಳಿ ಅಷ್ಟು ಕೇಳೇನ್ರಿ ಗುರುಗಳ ಮಾತನ್ನ. ಅಷ್ಟು ಸಲ ಕೇಳಿದ್ದಕ್ಕೆ ಅವು ಏನ್ ಹೇಳ್ತಾರ ಮುಂದೆ ಅನ್ನೋದು ಭಯ ಬಂದ್ಬಿಡ್ತದ, ಸರಳ ಬಂದ್ಬಿಡ್ತದ. ನಾ ವಿಚಾರ ಮಾಡಿರೋದಿಲ್ಲ.
ಅಷ್ಟು ನನಗ ನೀರ್ ಹೊಳಿ ದಾರಿ ಆಗೈತಿ. ನೀರ್ ಹೊಳಿ ದಾರಿ ಅಂತಿರಲ್ಲ ಹಂಗ ಕಣ್ಣು ಮುಚ್ಚಿ ಕಣ್ಣು ಕಟ್ಟಿ ಬಿಟ್ರು ಹೋಗಿಲ್ಲ. ತಸ್ಮಾತ್ ವಾ ಯತಸ್ಮಾತ್ ಬರೆದ ಬಿಟ್ರಪ್ಪ. ದ ಅನ್ಚೇಂಜಿಂಗ್ ಈಸ್ನೆಸ್, ಎವ್ರಿಥಿಂಗ್ ಈಸ್ ಚೇಂಜಿಂಗ್, ದೆನ್ ಚೇಂಜ್ಲೆಸ್ ದೆರ್ ಇಸ್ ವಾಟ್ ಇಸ್ ದೇರ್ ಅಲ್ರಿ. ಈ ಜಗತ್ತು ಎಲ್ಲ ಬದಲಾವಣೆ ಪರಿವರ್ತನಶೀಲ ಜಗತ್ತೈತಿ. ಐತಿ. ಮತ್ ಪರಿವರ್ತನ ರಹಿತ ಯಾವ್ದೈತಿ ಜಗತ್ನಾಗ? ಹುಡುಕಿ ವೇದ ಪ್ರಮಾಣದಿಂದನೂ ಈ ವಿಚಾರ ಮಾಡೋಣ ಅಂತಾರ. ಮಾಡೋದು ದ ಚೇಂಜ್ಲೆಸ್ ಈಸ್ ವಾಟ್ ಇಸ್ ದೇರ್ ಇನ್ ಚೇಂಜ್ಲೆಸ್. ಏನ್ ಬದಲಾವಣೆ ಆಗಲಾರ್ದ ಇದ್ರಾಗ ಯಾವ್ದೈತಿ ಜಗತ್ನಾಗ? ವೇದಾಂತ ಹೇಳ್ತದ, ಓಹೋ, ವೆನ್ ಯು ಟಾಕ್ ಅಬೌಟ್ ಎನಿ ಆಬ್ಜೆಕ್ಟ್ ಯು ಸೇ, ನೋಡ್ರಿ ಅಲ್ಲಿ ಒಂದು ವಸ್ತು ಅದ, ಇಲ್ಲಿ ಮೊಬೈಲ್ ಇದೆ ಅಂತೇವಿ, ಇಲ್ಲೇ ಒಂದು ಚರಗಿ ಇದೆ, ಇಲ್ಲಿ ಒಂದು ಪುಸ್ತಕ ಇದೆ, ಇಲ್ಲಿ ಒಂದು ಪೆನ್ ಇದೆ, ಇಲ್ಲಿ ಒಂದು ವಾಚ್ ಇದೆ ಅಂತ ಹೇಳ್ತೇವಲ್ಲ ನಾವು. ಇದೇ ಅನ್ನುವಂಥದ್ದು ಏನೈತಲ್ಲ ಅದು ಯಾರ್ದು ವಿಚಾರ ಮಾಡಿ ನೋಡ್ರಿ. ಪೆನ್ ಇದೆ ಅಂತೇವಿ, ಪುಸ್ತಕ ಇದೆ ಅಂತೇವಿ, ಮೊಬೈಲ್ ಇದೆ ಅಂತೇವಿ, ವಾಚ್ ಇದೆ ಅಂತೇವಿ, ಪುಸ್ತಕ ಇದೆ, ಏನದ ಎಲ್ಲರೂ ಇದೆ ಇದೆ ಇದೆ. ಓ, ಇದೆ ಅನ್ನೋದು ಐತಲ್ರಿ ಎಲ್ಲದ್ರಾಗನು. ಅದ ಏನ್ರಿ ಪರಮಾತ್ಮ ಅಂಶ? ಹಿಂಗ್ ವಿಚಾರ ಮಾಡಂತ ಹೇಳ್ತೈತೇನ್ರಿ ಅದು ಉಪನಿಷತ್? ಹೌದು, ಇದೆ 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 ಅಂತೇವಲ್ಲ, ಅದ ನೋಡ್ರಿ. ಅದು ಏನು? ಬದಲಾವಣೆ ಹೊಂದದೇ ಇರುವಂತ ತತ್ವ. ಓ, ಇದೆ ಇದೆ ಅನ್ನೋದ ಬದಲಾವಣೆ ಹೊಂದದೇ ಇರುವ ತತ್ವ. ಯಾಕಂದ್ರೆ ಎಲ್ಲದ್ರಾಗೂ ಇದೆ ಇದೆ ಅಂತೀವಿ ನಾವು. There is an object, there is a chair, there is a body, there is a pot. ಘಟವಿದೆ, ಪಟವಿದೆ. In all these expressions, there is one word common. What is that common? ಏನದು? ಇದೆ ಅನ್ನುವಂಥದ್ದು ಎಲ್ಲ ವಸ್ತು, ಎಲ್ಲ ವಾಕ್ಯಗಳಲ್ಲಿ ಇದೆ ಅನ್ನೋದು ಐತೆ ನೋಡಿ. There is, ಇದೆ. We never pay attention to that word. ನಾವು ಎಂದೂ ವ್ಯವಹಾರ ಮಾಡೋ ಹೊತ್ನಾಗ ಆ ಇದೆ ಅನ್ನೋದಕ್ಕ ನಾವು ಕಿಮ್ಮತ್ತ ಕೊಟ್ಟಿಲ್ಲ. ಅದನ್ನ ಏನದು ಅದೇನಂದ್ರೆ ನಾವು ಆ ಕಡೆ ಲಕ್ಷಣ ಕೊಡಕ್ ಹೋಗಿಲ್ರಿ ಸರ್. ನಾವು ಬರೀ ನಾಮರೂಪಗಳ ಲಕ್ಷಣ ಜಗ್ಗಿ ಬಿಟ್ಟೈತಿ ನಮ್ಮ ಮನಸ್ಸು. ಅಲ್ಲಿ ಆಭರಣ ಇದೆ, ಅಲ್ಲಿ ಚೈನ್ ಇದೆ, ಅಲ್ಲಿ ನೆಕ್ಲೆಸ್ ಇದೆ, ಅಲ್ಲಿ ಬಳೆ ಇದೆ. ಆ ನಾಮರೂಪದಾಗ ನಮ್ದು ಲಕ್ಷ್ಯ ಹೋಗಿ ಆ ಇದೆ ಇದೆ ಅನ್ನೋದು ಐತಲ್ಲ ಅದು ಲಕ್ಷಣ ಹೋಗಿಲ್ಲ ನೋಡ್ರಿ. ನೀವ್ ಹೇಳಿದ ಮ್ಯಾಗ ಈಗ ಸ್ವಲ್ಪ ಮಳೆ ಆಗತೈತಿ ತಲೆಯಾಗ. ಓಹೋ, we always pay attention to the changing thing alone draws our attention. The non-changing factor we always take it for granted. ನೋಡ್ರಿ, ಆ ಬದಲಾವಣೆ ಇರುವುದು ಏನೈತಿ ಅದ್ರ ಬಗ್ಗೆ ಮಹತ್ವ ಕೊಡ್ತೀವಿ. ಯಾವಾಗ್ಲೂ ಇದೆ ಅಲ್ಲ, ಅದು ಇದೆ ಅನ್ನೋದಕ್ಕೆ ನಾವು ಮಹತ್ವ ಕೊಡಂಗಿಲ್ಲ. ವಿಷಯದಾಗ ದುಡ್ಡು ಹೆಚ್ಚಿಗೆ ಇದ್ದಾಗ ಕೂಡ ಹಂಗ ಆಗ್ತದ. ದುಡ್ಡಿನ ಮಹತ್ವ ಯಾವಾಗ ಗೊತ್ತಾಗೈತಿ? ರೊಕ್ಕ ಹೆಚ್ಚಿಗೆ ಇದ್ದಾಗ ಗೊತ್ತಾಗೈತೋ. ಮತ್ ಯಾವಾಗ ಗೊತ್ತಾಗೈತಿ? ಯಾವ್ದೋ ಒಂದ್ ಊರಿಗೆ ಹೊಂಟಿರಿ, ಆ ಊರಿಗೆ ಏನು ಬಸ್ ಚಾರ್ಜ್ ಐತಿ ಅದಕ್ಕಿಂತ ₹1 ಕಮ್ಮಿ ಅದ ಅಂದಾಗ ನಿಮಗೆ ರೊಕ್ಕದ ಬೆಲೆ ಗೊತ್ತಾಗ್ತದೆ. ಅವ ಅಂತಾನ ಕಂಡಕ್ಟರ್, ನೋಡಪ್ಪ ₹100 ಕೊಡು, ಪೂರ ರೊಕ್ಕ ಕೊಡು, ಟಿಕೆಟ್ ತಗೋ, ನಡಿ, ನಿಮ್ ಊರಿಗೆ ಬಿಡ್ತೇನೆ, ಇಲ್ಲಾಂದ್ರೆ ಇಳಿ ಅಂತ ನಾವು. ನನಗೆ ಇಳಿ ಅಂದಿ ಸಿಟ್ಟು ಬರ್ತದ ನೋಡ್ರಿ. ಹಂಗ ಆ ಇದೆ ಅನ್ನೋದನ್ನ ಲಕ್ಷ ಕೊಡದ ಹೊರತು ಆ ಇದೆ ಅನ್ನೋದಕ್ಕೆ ಮಹತ್ವನೇ ಇಲ್ಲ. ನಾವು ಟೇಕನ್ ಇಟ್ ಫಾರ್ ಗ್ರಾಂಟೆಡ್ ಅಂದ್ರೆ ಅದು ಏನ್ ತಗೊಳ್ಳೇವಿ ನಾವು? ಆ ಇದೆ ಅನ್ನೋದು ಮಹತ್ವ ಕೊಟ್ಟೇ ನೋಡ್ರಿ. ನಾವು ವಿಚಾರ ಮಾಡ್ರಿ, ಇಲ್ಲಿ ಮಠ ಎಷ್ಟು ಮಠ ವಿಚಾರ ಮಾಡೋ ಮಠ ವೇದ ಹೇಳ್ತೈತಿ, ಅಲ್ಲಿ ಮಠ ನಾವು ವಿಚಾರ ಮಾಡೇವಿ ನಾವು. ಆ ಇದೆ ಇದೆ ಅನ್ನೋದು ಕೈಗಳ ತಗೊಂಡು ಇದು ನಾಮರೂಪ ತೋರಾಗತೈತಿ ಅಂತ ಏನ್ ಶಾಸ್ತ್ರದ ಮಾತೈತಿ, ಇದನ್ನ ವಿಚಾರ ಮಾಡೇವಿ ನಾವ್ ಯಾವಾಗರ? ಇಲ್ಲ. ಯಾಕ? ವೇದ ಪ್ರಮಾಣದಿಂದ ಗೊತ್ತಾಗುವಂತಹದ್ದು ಉಳಿದ ಪ್ರಮಾಣಿಗೆ ಗೊತ್ತಾಗುವುದಿಲ್ಲ ಆತ್ಮೀಯರೇ. ದಟ್ ಈಸ್ ಸೋ ಇನ್ ಮೂವೀಸ್ ಆಲ್ಸೋ. ಸಿನಿಮಾಕ್ ಹೋಗಿರಿ, ಅದು ಉದಾಹರಣೆ ಕೊಡ್ತಾರೆ. ದೇರ್ ಇಸ್ ಎ ಚೇಂಜಸ್ ಥಿಂಗ್ ಇನ್ ದ ಮೂವಿ. ವಾಟ್ ಇಸ್ ದ್ಯಾಟ್? ಸಿನಿಮಾ ನೋಡಕತ್ತೀರಿ, 3 ಕಾಲದಲ್ಲಿ ಬದಲಾವಣೆ ಆಗೋದು ಒಂದು ವಸ್ತು ಐತಿ. ಯಾವ್ದ್ರಿ? ಅದಿಲ್ಲ ಸ್ಕ್ರೀನ್ ಪರದೆ. ದ ಸ್ಕ್ರೀನ್. But throughout the movie, we pay attention to the moving and flowing change. That is why when they give a signal also in a car, they give hand signal. First they put out the hand outside. They are not sure whether the hand will be seen by the person. He may think
that is also a part of a car. Before the AC car, when hand signal was there, driver will wave his hand like a bird because whatever moves attracts the attention. ಇಲ್ಲಿ ಸಿನಿಮಾ ನೋಡಿದ್ರಿ 3 ತಾಸು ಕೂತ್ಕೊಂಡು ಸಿನಿಮಾ ನೋಡಿದ್ರಿ. ಏನು ಪರದೆ ನೋಡಿರೋ, ಪರದೆ ಮ್ಯಾಗ ಬಂದುದಂತ ಚಿತ್ರ ನೋಡಿರೋ, ಯಾವ ಅದ್ರಾಗ ಏನ ನೋಡಿರೋ, ಅಲ್ಲಿ ಏನದ, ಒಬ್ಬ ಹೀರೋ ಅದಾನ, ಒಬ್ಬ ಹೀರೋಯಿನ್ ಅದಾಳ, ಒಬ್ಬ ವಿಲನ್ ಅದಾನ, ಅಲ್ಲಿ ಹೊಡೆದಾಟ ಅದ, ಫೈಟಿಂಗ್ ಅದ, ಅಲ್ಲಿ ಪ್ರೀತಿ ಮಾಡ್ತಾರ, ಅಲ್ಲಿ ಲಗ್ನ ಆಗ್ತದ, ಎಲ್ಲ ಭಾವನೆಗಳನ್ನ ಮಾಡ್ತಾರ ಸಿನಿಮಾದಾಗ 3 ತಾಸ್ನಾಗ. ನೀವಲ್ಲಿ ಬದಲಾವಣೆ ಆಗದೆ ಇರುವಂತ ಸ್ಕ್ರೀನ್ ಅನ್ನ ನೋಡಿರೋ, ಆ ಸ್ಕ್ರೀನ್ ಇಲ್ದಾನೆ ನಿಮ್ಗೆ ಚಿತ್ರ ಕಾಣ್ತಾವ, ಹೆಂಗ ವಿಚಾರ ಮಾಡಿ ನೋಡ್ರಿ. ಹಂಗದ ನೋಡ್ರಿ ಭಗವಂತತ್ವ. ನಾವು ಸ್ಕ್ರೀನ್ ಇಲ್ದಾನೆ ನಾವು ಚಿತ್ರ ನೋಡಕ್ ಆಗೋದಿಲ್ಲ, ಆದ್ರೆ ನಾವು ಚಿತ್ರದ ಮ್ಯಾಗ ಗಂಭೀರ ಹೊಡೆಯ ಹೊರತು ಆ ಸ್ಕ್ರೀನ್ ಅನ್ನು ನೋಡಿದ್ದ ನಮ್ಗೆ ನೆನಪ ಇಲ್ಲ. ಹಂಗಾಗಿ ನಮ್ಮ ವ್ಯವಹಾರ ಅಷ್ಟು ಸೂಕ್ಷ್ಮದ. ಆದ್ರಿಂದ ನಾವು ಕರ್ಮ ಉಪಾಸನೆ ಮಾಡ್ಕೊಂಡು ನಮ್ಮ ಮನಸ್ಸನ್ನ ಸೂಕ್ಷ್ಮ ವಿಷಯ ಗ್ರಹಣ ಮಾಡುವಂಗ ಮಾಡ್ಕೋಬೇಕು. ಆಮ್ಯಾಗಿದ್ದು ಕೂಡ ವೇದ ಪ್ರಮಾಣವನ್ನ ನಂಬಿ, ಗುರುವಿನ ನಂಬಿ ಹೋದಾಗ ಅವ ಹೇಳಿದಂಗ ನಾವು ಹೌದು ಹೌದು ಅಂತ ವಿಚಾರ ಮಾಡ್ಕೊಂಡು ಹೋದಾಗ ನಮಗ್ ತಿಳಿತದ. ಎಲ್ಲ ಅಂದ್ರೆ ಅದು ಅಲ್ಲೇ ಇದ್ರು ಕೂಡ ನಮಗ್ ಗೊತ್ತಾಗೋದಿಲ್ಲ. ಅದೇ ರೀತಿ ಇನ್ನೊಂದು ಉದಾಹರಣೆ ಹೇಳ್ತಾರ. ಈ ಕಾರ್ನಾಗ ಎಲ್ಲರ ಹೊಳಬೇಕಾಗೈತಿ ಅಂತಂದ್ರೆ ಅವ ಕೈ ಮಾಡ್ತಾನ, ಸಿಗ್ನಲ್ ಲೈಟ್ ಹಾಕಿರ್ತಾನ, ಆದ್ರೂ ಮತ್ತೆ ಕೈ ಮಾಡ್ತಾನ. ಯಾಕೆ ಹಂಗ್ ಮಾಡ್ತಾನ ಅವ ಕೈ ಅಂದ್ರೆ, ಆ ಕೈ ಅಳಗಾಡ್ಸೋದು ಏನದ, ಅದು ಮನುಷ್ಯನ ಆ ಹಿಂದಿನ ಡ್ರೈವರ್ಗೆ ಅಟ್ರಾಕ್ಟ್ ಮಾಡ್ತದ, ಆದ್ರಿಂದ ಕೈ ಮಾಡ್ತಾನ. ಈಗಂತೂ ಬ್ಲಿಂಕ್ ಮಾಡುವಂತ ಲೈಟ್ ಹಾಕ್ತಾರ ಬಿಡ್ರಿ, ಪಕ್ 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 ಬೆಳಗ್ತಾವ. ಎಡಗಡೆ ಅಂದ್ರೆ ಎಡಗಡೆ ಬೆಳಿತೈತಿ, ಬಲಗಡೆ ಅಂದ್ರೆ ಬಲಗಡೆ ಗೊತ್ತಾಗ್ಬಿಡ್ತದ. ಲೈಟ್ ಇರೋಕ್ಕಿಂತ ಮೊದಲಿನ ಕಾಲದಾಗ ಕೈ ಹಾಕ್ತಿದ್ರು, ಕೈ ಹೊರಗೆ ಹಾಕಿ ನಾ ಅತ್ತಾಗ ಹೋಗ್ತೇನಪ್ಪ ಇತ್ತಾಗ ಹೋಗ್ತೇನೆ ಅಂತ ಸಿಗ್ನಲ್ ಕೊಡ್ತಿದ್ರು. ವೇದಾಂತ says human being has always paid attention to the changing one. ಮನುಷ್ಯ ಬರೇ ಅವನ ಮನಸ್ಸು ಎಲ್ಲಿ ಹರಡಾಗೈತಿ ಅಂದ್ರೆ ನಾಮರೂಪಕ್ಕನ ಹರಡಾಗೈತಿ. ಅಸ್ಥಿ ಬಾತಿ ಪ್ರಿಯದಿಂದ ನೋಡುವಂತ ಸಾಮರ್ಥ್ಯನೇ ಇಲ್ಲಂಗ ಸಾಮಾನ್ಯ ಜನರಿಗೆ ಇಲ್ಲ. ವೇದಾಂತ ಯಾರು ಅಭ್ಯಾಸ ಮಾಡ್ತಾರ ಅವ್ರಿಗೆ ಈ ಕಲೆಯನ್ನ ಗುರು ಹೇಳಿಕೊಡ್ತಾನೆ. ಅವಾಗ ಅವ್ರು ಸ್ವಲ್ಪ ತಿಳಿದ್ರು ಹೌದು ಅನ್ಬಹುದು. ಆದ್ರೆ ವೇದಾಂತ ಪ್ರಮಾಣವನ್ನು ಉಪಯೋಗ ಮಾಡದನ ಈ ಸೂಕ್ಷ್ಮ ವಿಷಯ ಗ್ರಹಣ ಮಾಡುದು ಅಂದ್ರೆ ಬಹಳ ಕಷ್ಟ, ಬಹಳ ಕಷ್ಟ. The changeless one is that existence principle which is present in all the changing ನಾಮರೂಪ. ಬದಲಾವಣೆ ಹೊಂದುತ್ತಿರುವಂತಹ ಈ ನಾಮರೂಪಗಳಲ್ಲಿ ಬದಲಾವಣೆ ಹೊಂದದೇ ಇರುವಂತದ್ದು ಒಂದು ವಸ್ತು ಏನಾದ್ರೂ ಇದೆ ಅಂದ್ರೆ ಆ ಇದೆ ಅಸ್ತಿತ್ವ, ಆ ಇರುವಿಕೆ ಏನದ, ಇದೆ ಇದೆ ಅಂತ ಏನು ಇರುವಿಕೆ ಐತಿ, ಅದು ಏನೈತಿ ಬದಲಾವಣೆ ಹೊಂದದ. If you destroy pot, previously you said pot is, and after destroying it you say is. ಅಲ್ರಿ, ಈಗ ಗಡಿಗೆ ಇದೆ ಅಂದಾಗ ನಾವು ಘಟ ಅಸ್ಥಿ ಅಂತ, ಘಟ ಅಸ್ಥಿ, ಗಡಿಗೆ ಇದೆ ಅದು. ಈ ಗಡಿಗೆ ಹೊಡಿತಪ್ಪ, ಗಡಿಗೆ ಹೊಡೆದಿದ ಮ್ಯಾಗ ಎಲ್ಲೈತಿ, ಇದೆ ಎಲ್ಲೈತಿ, ಗಡಿಗೆ ಎಲ್ಲೈತಿ, ಈಗ ಇಲ್ಲ ಗಡಿಗೆ ಇಲ್ಲ ಅಂತೀವಿ, ಅಲ್ಲೆಲ್ಲೈತಿ ಇದೆ. ಹೌದ್ರಿ, ಗಡಿಗಿಲ್ಲ, ಹೌದು ಗಡಿಗಿಲ್ಲ. ಮತ್ತೆ ಏನೈತಿ? ಮಣ್ಣೈತಿ. ಆ ಮಣ್ಣಿನ ಈಗ ಮಣ್ಣು ಹಾಕ್ ನೋಡ್ರಿ, ಮಣ್ಣು ಇದೆ ಅಂತ ಹೇಳ್ತದಲ್ಲ, ಅದು ಅಲ್ಲಿ ಏನದ, ಆ ಇದೆ ಅನ್ನುವಂಥದ್ದು ಅಲ್ಲೇ ಐತಿ. ಇದೆ ಅನ್ನೋದು ಇಲ್ದಂಗ್ ಮಾಡ್ತೀರಿ ನೋಡ್ರಿ, ವಿಚಾರ ಮಾಡಿ ಹೇಳ್ರಿ. ನಾಳೆ ನನಗೆ ಯಾರಾದ್ರೂ ಪ್ರಾಜ್ಞರು ತಿಳಿದವ್ರು ನಾ ಇದೆ ಅನ್ನೋದನ್ನ ಇಲ್ಲದ ಹಾಗೆ ಮಾಡ್ತೇನ್ರಿ ಅನ್ನೋರು ಯಾರು ನೋಡ್ರಿ. ಪಾಟ್ ನಾಮರೂಪ ಹ್ಯಾಸ್ ಗಾನ್, ಕ್ಲೇ ನಾಮರೂಪ ಹ್ಯಾಸ್ ಕಮ್. ಗಡಿಗೆ ನಾಮರೂಪ ಹೋತು, ಈಗ ಮಣ್ಣಿನ ನಾಮರೂಪ ಬಂತು. Even though the pot and the clay are namarupa has changed, what has not changed earlier is pot is, we said. Now the clay is, we say. Somehow is doesn't continue, is does continue. ಅವಾಗ ಗಡಿಗೆ ಅದ ಅಂದ್ವಿ, ಈಗ ಮಣ್ಣು ಇದೆ ಅಂದ್ವಿ. ಆ ಇದೆ ಅನ್ನೋದಕ್ಕ ಯಾರು ಅದನ್ನ ನಾಶ ಮಾಡಲಿಕ್ಕೆ ಸಾಧ್ಯ ಇಲ್ಲ. After that you make it into a powder. Then we say powder is. ಆ ಗಡಿಗೆ ಚೂರ ತೆಗದ್ವಿ, ಮಣ್ಣು ಅಂದ್ವಿ. ಈಗ ನಾವೇನ್ ಮಾಡ್ತೀವಿ, ಗಡಿಗೆ ಚೂರ ಅಂದ್ವಿ, ಅದು ಪುಡಿ 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 ಮಾಡಿ ಜಜ್ಜಿರ, ಸಣ್ಣ ಪುಡಿ ಮಾಡ್ರಿ. ಮಣ್ಣು ಇದೆ, ಮರ್ಜರ್ ಇಂಟು ಅರ್ತ್, ದೆನ್ ಅರ್ತ್ ಈಸ್. ಮಣ್ಣು ಇದೆ. Just you burn and destroy anything, matter only destroyed, energy is. ಯಾವ್ದ ಒಂದು ವಸ್ತುನ ಏನ್ ಮಾಡ್ತೀರಿ, ನಾವು
ಯಾವುದೇ ಒಂದು ವಸ್ತುನ ನಾವು ಇಲ್ಲದಂಗ್ ಮಾಡ್ತೇವ್ರಿ. ಐನ್ಸ್ಟೀನ್ ಥಿಯರಿ ಏನ್ ಹೇಳ್ತಾನವ? ಐನ್ಸ್ಟೀನ್ ಥಿಯರಿ, ಎನರ್ಜಿ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಇಟ್ ಕ್ಯಾನ್ ಬಿ ಡಿಸ್ಟ್ರಾಯ್ಡ್. ಏನು ಎನರ್ಜಿ ಅಂದ್ರೆ ಶಕ್ತಿ. ಆ ಎನರ್ಜಿ ಅಂತ ಏನಂತಾನ ಐನ್ಸ್ಟೀನ್, ಅದಕ್ಕೆ ಇಲ್ಲಿ ಆತ್ಮ ಅಂತ ತಿಳ್ಕೊಂಡ್ಬಿಡ್ರಿ. ಇಟ್ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಇಟ್ ಕ್ಯಾನ್ ಬಿ ಡಿಸ್ಟ್ರಾಯ್ಡ್. ಅದನ್ನ ಹುಡ್ಸಾಕು ಬರಂಗಿಲ್ಲ, ಅದನ್ನ ನಾಶ ಮಾಡಕ್ಕೂ ಬರಂಗಿಲ್ಲ ಅಂತ ಹೇಳ್ತಾನ ಎನರ್ಜಿಗೆ. ಅದೇ ಪರಮಾತ್ಮ ತತ್ವ. ಅದು ಹುಡ್ಸಾಕು ಬರಂಗಿಲ್ಲ, ಅದನ್ನ ನಾಶ ಮಾಡಕ್ಕೂ ಬರಂಗಿಲ್ಲ. ಸೃಷ್ಟಿ ಒಳಗೆ ಹೆಂಗದ ಎನರ್ಜಿ ಅಂತಂದ್ರ ಯಾವುದು ಒಂದು ರೂಪಾಂತರ ಆಗ್ತೈತೆ ಹೊರತು ನಾಶ ಅಂತೂ ಆಗುದಿಲ್ಲ. ಆತ್ಮೀಯರು ತಿಳ್ಕೊಂಡ್ಬಿಡ್ರಿ, ನಾಶ ಅಂತೂ ಆಗಂಗಿಲ್ಲ, ರೂಪಾಂತರ ಆಗ್ತದ. ಹಂಗ ಈಗ ಏನಾತು, ಆ ಗಡಗಿ ಚೂರು ಹೋಗಿ ಮಣ್ಣಿನ ಪುಡಿ ಆತು, ಮಣ್ಣಾತು. ಈಗ ಮಣ್ಣು ನಾಶ ಮಾಡಕ್ ಬರ್ತೈತೆ ನೋಡ್ರಿ. ಮ್ಯಾಟರ್ ಓನ್ಲಿ is destroyed, but energy is the easiness of the abstract concept which nobody inquires in. ಆ ಇರುವಿಕೆ ಅನ್ನುವಂಥದ್ದು ಏನೈತಿ ಅದ ಬದಲಾವಣೆ ಆಗದೆ ಇರುವಂತ ತತ್ವ. ಅದನ್ನ ಯಾರು ಸ್ಥೂಲಮತಿಗಳು ಯಾರು ಅದನ್ನ ಗುರುತಿಸುತ್ತಿಲ್ಲ. ಈ ಗುರುತಿಸ್ಬೇಕಾದ್ರೂ ಕೂಡ ಇದಕ್ಕ ಒಂದು ವೇದಾಂತದ ಸಂಸ್ಕಾರ ಇದ್ದಂತ ಮನಸ್ಸಿಗೆ ಇದು ಗೊತ್ತಾಗ್ತದೆ. ಬಟ್ ವೇದಾಂತ ಬಿಗಿನ್ಸ್ ಬೈ ಡ್ರಾಯಿಂಗ್ ಅವರ್ ಅಟೆನ್ಷನ್ ಟು ದ್ಯಾಟ್ ಈಸ್ನೆಸ್. ಆ ಇರುವಿಕೆ ಅನ್ನುವಂಥದ್ದು ಏನ್ ಪ್ರತಿಯೊಂದು ವಸ್ತುವಿನಲ್ಲಿ ಅದ, ಅದಕ್ಕೆ ಏನಂತಾರ ಅವರು, ಆ ವೇದಾಂತ ನಮ್ಮ ಮನಸ್ಸನ್ನ ಅರ್ಥ ಸೆಳೀತದ. ಚಾಂದೋಗ್ಯ ಉಪನಿಷತ್, ಅನದರ್ ಉಪನಿಷತ್, ನಾವ್ ಅದನ್ನ ಅಭ್ಯಾಸ ಮಾಡೋದೇವಿ. ಚಾಂದೋಗ್ಯ ಉಪನಿಷತ್, ಅದ್ರಾಗ ಒಂದು ಮಹಾವಾಕ್ಯ. ಏನದು ಮಹಾವಾಕ್ಯ ಅಂದ್ರೆ ತತ್ವಮಸಿ. ದೇರ್ ದ ದ್ವೈತಂ ಖಂಡಃ ದ್ವಿತೀಯ ಖಂಡ ಟೀಚಿಂಗ್ ಬಿಗಿನ್ಸ್ ವಿತ್ ಸ್ಟೇಟ್ಮೆಂಟ್. ಅಲ್ಲಿ ಎರಡನೇ ಖಂಡದ ಅಭ್ಯಾಸ ಪ್ರಾರಂಭ ಮಾಡ್ತಾರೆ. ಓ ಸ್ಟೂಡೆಂಟ್, ಸದೇವ ಸೌಮ್ಯ ಇದಮಗ್ರಾಸಿ ಏಕಮೇವ ದ್ವಿತೀಯಂ ಬ್ರಹ್ಮ. ಹೇಳ್ರಿ, ಚಾಂದೋಗ್ಯ ಉಪನಿಷತ್ತು ಎರಡನೇ ಖಂಡದಾಗ ಈ ಮಂತ್ರ ಹೇಳ್ತಾವ. ಸದೇವ ಸೌಮ್ಯ ಇದಮಗ್ರಾಸಿ ಏಕಮೇವ ದ್ವಿತೀಯ ಬ್ರಹ್ಮ. ಸೃಷ್ಟಿಗಿಂತ ಪೂರ್ವದಲ್ಲಿ ಏನಿತ್ತು ಅಂತ ಪ್ರಶ್ನೆ ಇದೆ ಅಲ್ಲಿ. ಸೃಷ್ಟಿಗಿಂತ ಪೂರ್ವದಲ್ಲಿ ಆ ಬ್ರಹ್ಮ ಬಂದ ಇತ್ತು. ಆ ಬ್ರಹ್ಮ ಹೆಂಗಿತ್ತು? ಸೌಮ್ಯ ಇದಮಗ್ರೆ ಆಸೀತ್. ಏನಿತ್ತು ಅಂದ್ರೆ ಸದೇವ ಆಸೀತ್, ಸದೇವ ಆಸೀತ್. ಇದಮಗ್ರೆ ಸದೇವ ಆಸೀತ್. ಸತ್ತೊಂದ ಇತ್ತು, ಆ ಇರುವಿಕೆ ಅನ್ನೋದು ಒಂದ ಇತ್ತು ಅನ್ನುವಂಥದ್ದು ಚಾಂದೋಗ್ಯ ಉಪನಿಷತ್ ಹೇಳ್ತದ. ಮತ್ ಮುಂದೆ ಏನಾತು? ಮುಂದೆ ನಾಮರೂಪಗಳು ಹುಟ್ಕೊಂಡು ಮೊದಲು ಅದು ಭಗವಂತತ್ವ ಅನ್ನೋದು ಒಂದ ಇತ್ತು, ಆಮ್ಯಾಗೆಲ್ಲ ನಾಮರೂಪಗಳು ಉತ್ಪತ್ತಿ ಆತು ಅಂತ ಹೇಳ್ತದ. ಬಿಫೋರ್ ಆಲ್ ನಾಮರೂಪ ಕೇಮ್, ವಾಟ್ ವಾಸ್ ದೇರ್ ವಾಸ್ ಎ ಪ್ಯೂರ್ ಎಕ್ಸಿಸ್ಟೆನ್ಸ್ ಅಲೋನ್ ವಿತೌಟ್ ಎನಿ ನಾಮರೂಪ. ಅವಾಗ ನಾಮರೂಪಗಳು ಇನ್ನೂ ಹುಟ್ಟಿದ್ದಿಲ್ಲಲ್ಲ, ಅವಾಗ ಕೇವಲ ಪರಬ್ರಹ್ಮ ಸ್ವರೂಪ ಇತ್ತು. ಕ್ಯಾನ್ ಯು ಎಕ್ಸ್ಪೀರಿಯನ್ಸ್ ದಟ್ ಪ್ಯೂರ್ ಎಕ್ಸಿಸ್ಟೆನ್ಸ್? ಅಲ್ರಿ, ಆ ಇರುವಿಕೆಯನ್ನು ನಾವು ಅನುಭವ ಮಾಡ್ಬೋದೇನು? ವೇದಾಂತ ಸೇಸ್ we have been experiencing the pure existence daily. ಅಲ್ಪ ನಾವು ಅದರ ಇರುವಿಕೆಯನ್ನ ದಿವಸ ಅನುಭವ ಮಾಡಕತ್ತೀವಿ. ಯಾವ್ದದು? ವಾಟ್ ಇಸ್ ದ್ಯಾಟ್? ಓಹೋ, ಅದೇನು? ರಾವು ಗ್ರಸ್ತ ದಿವಾಕರೆಂದು ಸದೃಶೋ ಮಾಯಾ ಸಮಚ್ಛದನಾದಾತ್ ತನ್ಮಾತ್ರ ಕರಣೋಪ ಸಂಹಾರಣತೋ ಯೋ ಭೂತೇಷು ಸುಪ್ತಃ ಪುಮಾನ್. ಪ್ರಾಗ್ ಸ್ವಸಮಿತಿ ಪ್ರಬೋಧ ಸಮಯೇ ಏ ಪ್ರತ್ಯಭಿಜ್ಞಾ ಜಾಯತೆ. ದಕ್ಷಿಣಾಮೂರ್ತಿ ಸ್ತೋತ್ರದಾಗಿಂದ ವಿಷಯ ತಗೊಂಡ್ರಿ. ದಕ್ಷಿಣಾಮೂರ್ತಿ ಸ್ತೋತ್ರದಾಗ ಐತಂತ ನೋಡ್ರಿ. ಏನದು? ರಾಹು ಗ್ರಸ್ತ ದಿವಾಕರ ಎಂದು ಸದೃಶೋ ಅಂತ ಅನ್ನುವಂಥದ್ದು ಒಂದು ಶ್ಲೋಕ ಅದು ನೋಡ್ರಿ. ಏನ್ ಹೇಳ್ತಾರ ಅದ್ರಾಗ ಅಂದ್ರೆ, ವೆನ್ ಯು ಗೋ ಟು ಡೀಪ್ ಸ್ಟೇಟ್ ಆಲ್ ನಾಮರೂಪ ಆರ್ ಡಿಸಾಲ್ವ್ಡ್. ಯಾವಾಗ ನಾವು ಸುಷುಪ್ತಿ ಅವಸ್ಥೆಗೆ ಹೋಗ್ತೀವಿ ಅವಾಗ ನಾಮರೂಪಗಳೆಲ್ಲ ಕರಗಿ ಬಿಡ್ತಾವೆ.
ವರ್ಡ್ ನಾಮರೂಪ ಇಸ್ ಗಾನ್. ಅವಾಗ ಸುಷುಪ್ತ ಅವಸ್ಥೆ ಹೋದಾಗ ಈ ನಾಮ ಮತ್ತು ರೂಪಗಳೆಲ್ಲ ಕರಗಿ ಹೋಗ್ತಾವ, ಇಲ್ದಂಗ ಹಾಕವ. ಬಾಡಿ ನಾಮರೂಪ ಇಸ್ ಗಾನ್. ಸುಷುಪ್ತಿ ಅವಸ್ಥೆ ಒಳಗ ಈ ಶರೀರ ಅನ್ನುವಂಥದ್ದು ಕರಗಿ ಹೋಗ್ಬಿಟ್ಟದ, ಇಲ್ದಂಗ ಆಗ್ಯದ. ಮೈಂಡ್ ಈಸ್ ಆಲ್ಸೋ ರಿಸಾಲ್ವ್ಡ್, ಮನಸ್ಸು ಕರಗಿ ಹೋಗ್ಯದ. ಈವನ್ ಆಫ್ಟರ್ ಎವ್ರಿಥಿಂಗ್ ಈಸ್ ರಿಸಾಲ್ವ್ಡ್, ಡಿಡ್ ಐ ಎಕ್ಸಿಸ್ಟ್ ಆರ್ ನಾಟ್? ಎಲ್ಲಾ ನಾಮರೂಪಗಳು ಅಳಿದು ಹೋದ್ಮ್ಯಾಗ ನಾ ಇದ್ದೇನೆ ಇಲ್ಲೋ ಅಂದ್ರೆ ನಾನು ಇದ್ದೇನೆ. ನಾ ಎಂದೂ ಇಲ್ದಂಗ ಆಗೋದಿಲ್ಲ. ಯಾವುದು ಆ ಅಸ್ತಿತ್ವ ಅನ್ನುವಂಥದ್ದು ಏನೈತಿ, ಆಸೀತ್ ಅನ್ನೋದು, ಸದೇವ ಸೌಮ್ಯ ಇದಮಗ್ರ ಆಸೀತ್ ಅನ್ನುವಂಥದ್ದು, ಅದು ಎಂದು ಇಲ್ದಂಗ ಆಗುವುದಿಲ್ಲ. ಶರೀರನು ಇಲ್ದಂಗ ಕರಗಿ ಹೋಗ್ತದ. ಸುಷುಪ್ತಿ ಅವಸ್ಥೆ ಒಳಗ ಮನಸ್ಸು ಕರಗಿ ಹೋಗ್ತದ. ವೆನ್ ಯು ಆರ್ ಸ್ಲೀಪಿಂಗ್ ಯು ಆರ್ ಎಕ್ಸಿಸ್ಟಿಂಗ್ ಆರ್ ನಾಟ್? ನೀವು ಗಾಢ ನಿದ್ದೆ ಒಳಗೆ ಮಕ್ಕೊಂಡಾಗ ನೀವು ಅದಿರೋ ಇಲ್ಲೋ? ನಾವು ಸತ್ತು ಹೋಗ್ಯವಿ, ಅದೇವ್ರಿ ಮುಂಜಾನೆ ಎದ್ದು ಹೇಳ್ತಾರೆ ಏನಂತ ಹೇಳ್ತೀವಿ, ಏನಂತ ಹೇಳ್ತೀವಿ ನಾವು ಮುಂಜಾನೆ ಎದ್ದ ಮ್ಯಾಗ? ನಾನು ಗಾಢವಾದ ನಿದ್ದೆ ಮಾಡಿದ್ದೆ, ಸುಖವಾದ ನಿದ್ದೆ ಮಾಡಿದ್ದೆ, ನಾ ಏನನ್ನೂ ತಿಳಿಯಲಿಲ್ಲ ಅಂತ ಹೇಳ್ತಾನ ನಾವು. ಅದ ನಮ್ದಂಗ ಆತವ. ಅದಾನ ಮತ್ತ ಅದ ಅನುಭವ. ಆತ್ಮನ ಅನುಭವ ಅಂದ್ರೆ ಏನ್ ಬ್ಯಾರೆ ಐತಿ? ನಿಮ್ಮ ಜಗತ್ನಾಗ ಆತ್ಮನ ಗುರುತಿಸೋದು ಅಂದ್ರ ಸುಷುಪ್ತಿ ಅವಸ್ಥೆಗೆ ಹೋದ್ರ ಗುರ್ತಾಗ್ತದ ಅಂತ ತಿಳ್ಕೊಂಡು ಸುಷುಪ್ತಿ ಅವಸ್ಥೆ ಒಂದು ಉದಾಹರಣೆ ಹೇಳಕತ್ತ. ಅದು ಇಲ್ಲದೆ ಇರುವಂತಹದ್ದು ಒಂದು ಕ್ಷಣನೂ ಇಲ್ಲ ನಮ್ದು. ಆ ಅನುಭವ ಮಾಡಾಕ ಸೂಕ್ಷ್ಮ ವಿಚಾರ ಬೇಕಷ್ಟ. ಇನ್ನು ಸುಷುಪ್ತಿ ಅವಸ್ಥಾ ಆರ್ ವಿ ಎಕ್ಸಿಸ್ಟಿಂಗ್ ಆರ್ ನಾಟ್? ನಾವು ಅದೇವಿ ಇಲ್ಲೋ? ವಿ ಆರ್ ವೆರಿ ಮಚ್ ದೇರ್, ನಾವು ಅದೇವಿ. ಬಟ್ ನಾಮರೂಪ ಈಸ್ ಅಬ್ಸೆಂಟ್, ನಾಮರೂಪಗಳಿಲ್ಲ. ಐ ವಾಸ್ ದೇರ್ ಆಸ್ ವಾಟ್? ಅವಾಗ ನಾ ಹೆಂಗಿದ್ದೆ ಸುಷುಪ್ತಿ ಅವಸ್ಥೆ ಹೆಂಗಿದ್ದೆ ಅಂದ್ರೆ ಪ್ಯೂರ್ ಎಕ್ಸಿಸ್ಟೆನ್ಸ್. ಅದೇನ್ ಸದೇವ ಸೌಮ್ಯ ಇದಮಗ್ರ ಆಸೀತ್ ಅಂತ ಏನ್ ಹೇಳ್ತೈತಲ್ಲ, ಸೃಷ್ಟಿ ಪೂರ್ವದಲ್ಲಿ ಹೆಂಗಿದ್ದ ಭಗವಂತ ಅಂತ ಏನ್ ಹೇಳ್ತೈತಲ್ಲ ಚಾಂದೋಗ್ಯ ಉಪನಿಷತ್ತು, ಹಂಗನ ಅದೇನು ಎಲ್ಲೇ ಸುಷುಪ್ತಿ ಅವಸ್ಥೆಯಲ್ಲಿ ಹಂಗದೆ. ವಾಟ್ ಇಸ್ ದ ಪ್ರೂಫ್? ಏನ್ ಇದಕ್ಕೆ ಪ್ರೂಫ್? ಏನ್ ಇದಕ್ಕ ನೀವು ಸಾಬೂತ್ ಏನು ಸಬೂತ್ ಏನ್ ಕೊಡ್ತೀರಿ? That I was very much there in sleep. After waking up, I say I slept well. ಎದ್ದ ಮ್ಯಾಗ ನಾವ್ ಹೇಳ್ತೀವಲ್ಲ, ನಾ ಚೆನ್ನಾಗಿ ನಿದ್ರೆ ಮಾಡಿದೆ, ನಾ ಏನನ್ನೂ ತಿಳಿಯಲಿಲ್ಲ ಅಂತ ಎರಡು ಮಾತು. ದಟ್ ಮೀನ್ಸ್ ಹಿಂಗ್ ಹೇಳ್ತೀರಂದ್ರೆ ಪ್ಯೂರ್ ಎಕ್ಸಿಸ್ಟೆನ್ಸ್ ವಿಚ್ ವಿ ಎಕ್ಸ್ಪೀರಿಯನ್ಸ್ ಇನ್ ಅ ಡೀಪ್ ಸ್ಲೀಪ್ ಸ್ಟೇಟ್ ಎಕ್ಸಿಸ್ಟ್ ಆಲ್ ದ ಟೈಮ್. ಅದು ಯಾವಾಗ್ಲೂ ಐತಂದಂಗ ಆತು. ಅದ್ರ ಮ್ಯಾಗ ಸ್ಥೂಲ ಪ್ರಪಂಚ ಆರೋಪ ಆಗ್ಯದ, ಅದ್ರ ಮ್ಯಾಗ ಸೂಕ್ಷ್ಮ ಪ್ರಪಂಚ ಆರೋಪ ಆಗ್ಯದ. ಅದು ಯಾವಾಗ್ಲೂ ಐತಂದಂಗ ಆತು. ಅದೇ ನಮ್ಮ ಸ್ವರೂಪ. ಇಟ್ ಎಕ್ಸಿಸ್ಟ್ ಇವನ್ ಬಿಫೋರ್ ದ ಒರಿಜಿನೇಷನ್ ಆಫ್ ದ ವರ್ಲ್ಡ್. ಜಗತ್ ಹುಟ್ಟಕ್ಕಿಂತ ಮೊದಲ ಅದೇ ನಮ್ಮ ಸ್ವರೂಪ ಆಗಿತ್ತು. ಓ ಸೌಮ್ಯ ಇದಮಗ್ರೆ ಆಸೀತ್, ಸದೇವ ಸೌಮ್ಯ ಇದಮಗ್ರ ಆಸೀತ್, ಏಕಮೇವ ದ್ವಿತೀಯಂ ಬ್ರಹ್ಮ. ವಾಟ್ ಇಸ್ ದ ನೇಚರ್ ಆಫ್ ಪ್ಯೂರ್ ಎಕ್ಸಿಸ್ಟೆನ್ಸ್? ಏನಾದ್ರೂ ಸ್ವರೂಪ ಹೇಗೈತ್ರಿ? ಓಹೋ, ಈಗ ಆ ಪರಮಾತ್ಮ ತತ್ವ ಈ ಜಗತ್ತೊಳಗ ಐತೆ ಅನ್ನೋದನ್ನ ತೋರಿಸ್ಕೊಟ್ರು. ಸುಷುಪ್ತಿ ಅವಸ್ಥೆ ವಿವೇಕ ಮಾಡಕ್ಕೆ. ಅದ್ರದ್ದು ಹೆಂಗೈತಿ ಸ್ವರೂಪ? ಹೆಂಗೈತ್ರಿ ಅದು? We have to use 5 features exactly as we do for consciousness. ಅರಿವು ಅನ್ನೋದು ಹೆಂಗೈತೆ ಅನ್ನೋದಕ್ಕೆ 5 ಮಾತುಗಳನ್ನ ಹೇಳಿದ್ರು. ಅವ್ರು ಮರಿಬಾರದು ಅಂತ ಹೇಳಿದ್ರು. ಯಾರಾದ್ರೂ ಮರ್ತಿದ್ರು ಬರ್ಕೋರಿ, ಹೇಳ್ತಾರ. What we used the same thing we have to use here also. What is that? Your existence is not a part or a product or property of any object in the world. ನಿಜವಾದ ಇರುವಿಕೆ ಪರಮಾತ್ಮ ತತ್ವ ಅನ್ನುವಂಥದ್ದು ಏನೈತಿ, ಅದು ಈ ಜಗತ್ತಿನಲ್ಲಿ ಯಾವ್ದರದ ಕಾರ್ಯವೂ ಅಲ್ಲ, ಅದು ಯಾವ್ದರದ ಭಾಗನೂ ಅಲ್ಲ, ಅದು ಗುಣವೂ ಯಾವ್ದರ ಗುಣವೂ ಅಲ್ಲ. 1ನೇ ಪಾಯಿಂಟ್. 2ನೇ ಪಾಯಿಂಟ್ ಏನು? ಎಕ್ಸಿಸ್ಟೆಂಟ್ ಈಸ್ ಅನ್ ಇಂಡಿಪೆಂಡೆಂಟ್ ಪ್ರಿನ್ಸಿಪಲ್. ಅದು ಸ್ವತಂತ್ರವಾಗಿ ಇದೆ, ಅದು ಯಾರನ್ನು ಅವಲಂಬಿಸಿಕೊಂಡಿರುವಂತದ್ದಲ್ಲ. ಇಟ್ ಪರ್ವೇಡ್ಸ್ ಆಲ್ ದ ಆಬ್ಜೆಕ್ಟ್ಸ್. ಅದು ಎಲ್ಲ ಜಗತ್ತಿನಲ್ಲಿದ್ದಂತ ಎಲ್ಲ ವಸ್ತುಗಳನ್ನು ವ್ಯಾಪಿಸಿಕೊಂಡೈತಿ. ಅಂಡ್ ಲೆಟ್ಸ್ ಎಕ್ಸಿಸ್ಟೆನ್ಸ್ ಟು ದ್ಯಾಟ್. ಮತ್ತೆ ಆ ವಸ್ತುವಿಗೆ ಇರುವಿಕೆಯನ್ನ ಕೈಗಡ ಕೊಡ್ತದ. ಯಾವುದು? ಆ ಅರಿವು ಅನ್ನುವಂಥದ್ದು. ಹೆಂಗ? ಗೋಲ್ಡ್ ಲೆಂಡಿಂಗ್ ಎಕ್ಸಿಸ್ಟೆನ್ಸ್ ಟು ದ ಆರ್ನಮೆಂಟ್ಸ್. ಹೆಂಗ ಬಂಗಾರ ಆಭರಣಕ್ಕೆ ಇರುವಿಕೆಯನ್ನ ಕೊಟ್ಟೈತಲ್ಲ, ಹಂಗ ಈ ಜಗತ್ತಿಗೆ ಆ ಬ್ರಹ್ಮ ಇರುವಿಕೆಯನ್ನ ಎರವನ್ನು ಕೊಟ್ಟದ. ಓಹೋ, ಹಿಂಗ ಎಲ್ಲಿದ? ಎಕ್ಸಿಸ್ಟೆನ್ಸ್ ಲೆಂಡ್ಸ್ ಎಕ್ಸಿಸ್ಟೆನ್ಸ್ ಟು ಆಲ್ ದ ನಾಮರೂಪ ಪ್ರಪಂಚ. ಆ ಇರುವಿಕೆ ಅನ್ನುವುದು ಆ ಅಸ್ತಿತ್ವವನ್ನ ಎಲ್ಲ ನಾಮರೂಪಗಳಿಗೆ ಕೈಗಡ ಕೊಡ್ತದ. ಅವುಗಳಿಂದ ಕೈಗಡ ಪಡೆದುಕೊಂಡು ಈ ಪುಸ್ತಕ ಇದೆ, ಈ ಮೊಬೈಲ್ ಇದೆ, ಈ ಪೆನ್ ಇದೆ, ಈ ಮನುಷ್ಯ ಇದ್ದಾನೆ, ಇದೆ 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 ಅನ್ನುವಂಥದ್ದು ತೋರ್ತ.
What is the third feature? All abstract. Hope you understand. You have to meditate. ಶ್ರವಣ ಮನನ ನಿಧಿಧ್ಯಾಸನ ಕುಡಿಯ ಎಲ್ಲವೂ ಬಹಳ ಸೂಕ್ಷ್ಮ ವಿಚಾರ. ತಲೆ ಮ್ಯಾಗ ಹಾಸ್ಬೇಕವ, ತಲೆ ಒಳಗ ಹೋಗುದಿಲ್ಲ. ಆದ್ದರಿಂದ ವಿಚಾರ ಮಾಡ್ರಿ, ಸೂಕ್ಷ್ಮ ಬುದ್ಧಿಯನ್ನು ಮಾಡ್ರಿ. ಮೂರನೇ ಮಾತೇನು ಯಾರು ಹೇಳ್ತೀರ? ಹಿಂದೊಂದು ಆಗೈತಿ, ಭಗವದ್ಗೀತಾಗೂ ಬಂದದ, ಇದೆಲ್ಲ ಬಂದದ. ಮೂರನೇದು ಏನು? Pure existence is not limited by the boundaries of any object. ಜಗತ್ತಿನಲ್ಲಿದ್ದಂತ ಎಲ್ಲ ವಸ್ತುಗಳಿಗೆ ಒಂದು ತಮ್ಮದೇ ಆದಂತ ಸೀಮಾ ಅಂತ ಐತಿ, ಬೌಂಡ್ರಿ. ಆ ಬೌಂಡ್ರಿ ದಾಟ್ ಆ ಸೀಮಾ ರಹಿತ ಐತಿ ಈ ಆತ್ಮ. ಸೀಮೆಯಲ್ಲೂ ಇದೆ, ಸೀಮೆ ಆಚೆಗೂ ಇದೆ, ವ್ಯಾಪಕವಾಗಿದೆ ಈ ಆತ್ಮತತ್ವ. ಇಟ್ ಈಸ್ ದ ಮೈಕ್, ಇಟ್ ಈಸ್ ದ ಬಾಡಿ. ಯು ಮೇ ಸೈ ಮೈಕ್ ಈಸ್ ದ ಬಾಡಿ. ಆ ಮೈಕು ಇದೆ, ಅದು ಮೈಕ್ನ ಹೇಳತ್ತಲ್ಲ, ಮೈಕು ಇದೆ. ಮತ್ತೆ ಇಲ್ಲಿ ಶರೀರನೂ ಐತಿ, ಹೇಳುವಂತ ಶರೀರನೂ ಐತಿ. ಹೌದು, ಮೈಕು ಇದೆ, ಶರೀರನೂ ಇದೆ. ಆ ಇದೆ ಅನ್ನುವಂಥದ್ದು ಎರಡೂದ್ರಾಗನು ಇದ್ದಿದ್ದು ಅದು ಭಗವಂತನ ಅಂಶ. ಹೌದು, ತಿಳಿಯಿತು. ಮತ್ತೆ ಎರಡು ನಡಕ್ಕೆ ಗ್ಯಾಪ್ ಐತಲ್ಲ, ಅಲ್ಲಿ ಐತಿ ಅದ್ರಿ ಭಗವಂತ. ಅಲ್ಲಿ ಐತ್ರಿ, ಯಾಕಂದ್ರೆ ವ್ಯಾಪಕ ಐತಿ. ಓಹೋ, ಆ ಮೈಕು ಮತ್ತು ಈ ಹೇಳವನ ಬಾಯಿ ನಡಕನು ಆ ಪಳ್ಳನಾಗೂ ಐತಿ ಅಂದ್ರೆ ಭಗವಂತ ಐತಿ, ಅಲ್ಲಿನೂ ಐತಿ. ಓಹೋ, ಅದು ಖಾಲಿ ಇಲ್ರಿ? ಇಲ್ಲ, ಅಲ್ಲಿ ಐತಿ ಭಗವಂತತ್ವ, ಖಾಲಿ ಇಲ್ಲ. ಡ್ಯೂರಿಂಗ್ ಸ್ಲೀಪ್ ಆಸ್ ವೆಲ್ ಆಸ್ ಡ್ಯೂರಿಂಗ್ ಪ್ರಳಯಂ. ಪ್ರಳಯದಾಗೂ ಐತಿ, ನಿದ್ಯಾಗೂ ಐತಿ ಆತ್ಮತತ್ವ. ಮತ್ತೆ ನಿದ್ರಿ ಅಂದ್ರೆ ಇದು ಸಣ್ಣ ಪ್ರಳಯ. ನಿದ್ದೆ ಅಂದ್ರೆ ಏನು? ನಿತ್ಯ ಪ್ರಳಯ. ಮತ್ತೆ ಜಗತ್ತ ಪ್ರಳಯ ಆಗತ್ತಲ್ಲ, ಒಂದು ದಿವಸ ಇಲ್ದಂಗ ಆಗ್ತದಲ್ಲ, ಅವಾಗ ಕೂಡ ಆತ್ಮತತ್ವ ಇಲ್ದಂಗ ಆಗೋದಿಲ್ಲ. ತಿಳಿಯಿರಿ ಆತ್ಮೀಯರೇ, ಪ್ರಳಯ ಮೀಸ್ ಮ್ಯಾಕ್ಸಿ. ಪ್ರಳಯ ಅಂದ್ರೆ ದೊಡ್ಡದು. ನಿತ್ಯ ಪ್ರಳಯ ಯಾವುದು ಅಂದ್ರೆ ನಮ್ ಸುಷುಪ್ತಿ ಅವಸ್ಥೆ. ದಟ್ ಈಸ್ ಡಿಫರೆನ್ಸ್ ಅಷ್ಟೇ. ಅದು ನಿತ್ಯ, ಅದು ಯಾವಾಗಲೂ ಆಗುವುದು. ಯಾವುದು ಮಹಾಪ್ರಳಯ ಯಾವಾಗಲೂ ಆಗ್ತದೆ. ಪ್ಯೂರ್ ಎಕ್ಸಿಸ್ಟೆನ್ಸ್ ಕಂಟಿನ್ಯೂ. ಇರುವಿಕೆ ಅನ್ನುವಂಥದ್ದು ಅವಾಗಲೂ ಹಂಗ ಇರ್ತದ, ಬದಲಾವಣೆ ಆಗದೆ ಇರ್ತದ. ವಾಟ್ ಈಸ್ ದ ಫಿಫ್ತ್ ಫೀಚರ್? ಐದನೇದು ಏನ್ರಿ? ಪ್ಯೂರ್ ಎಕ್ಸಿಸ್ಟೆನ್ಸ್ ವಿತೌಟ್ ಎನಿ ನಾಮರೂಪ ಈಸ್ ನಾಟ್ ಅವೈಲೇಬಲ್ ಫಾರ್ ಎನಿ ಟ್ರಾನ್ಸಾಕ್ಷನ್. ಆ ಅರಿವು ಐತಲ್ಲ, ಶುದ್ಧವಾದ ಅರಿವು ಐತಲ್ಲ, ಅದು ಯಾವ ವ್ಯವಹಾರಕ್ಕೂ ಕೈ ಸಿಗುದಿಲ್ಲ. ವ್ಯವಹಾರ ಕೈ ಸಿಗುದಿಲ್ಲ. ವಿಚಾರ ಮಾಡಿದ್ರೆ ಅದನ್ನ ನಾನಂತ ತಿಳ್ಕೋಬಹುದು, ಅದು ನಿಮ್ ಕೈಯಾಗ ಸಿಗುದಿಲ್ಲ. ಹಿಡಿತೀನಿ ಅಂದ್ರೆ ಸಾಧ್ಯ. ನೀ ಹೆಂಗಂಗ್ ಹಿಡಿಯಾಕ ಹೋಗಿ ಹಂಗಂಗ ಅದು ತಪ್ಪಿಸ್ಕೊಂಡು ಹೋಗ್ತದೆ ನಿಮ್ ಕೈಯಾಗ. ಜಸ್ಟ್ ಆಸ್ ಡ್ಯೂರಿಂಗ್ ಸ್ಲೀಪ್ ಯು ಡು ನಾಟ್ ಹ್ಯಾವ್ ಎನಿ ಟ್ರಾನ್ಸಾಕ್ಷನ್. ಗಾಢ ನಿದ್ರೆ ಒಳಗೆ ಏನಾರ ಕೊಡ್ತೊಳಗೆ ವ್ಯವಹಾರ ಮಾಡಿದ್ದ ಅನುಭವ ಐತೆ ನಿಮ್ಗೆ? ಯಾರಿಗಾರ ಒಂದ್ 10 ರೂಪಾಯಿ ಕೊಟ್ಟು ಇಸ್ಕೊಂಡ್ ಮಾಡಿದ ವ್ಯವಹಾರ ಎಲ್ಲಿ? ಗಾಢ ನಿದ್ರೆ ಒಳಗ ಇಲ್ರಿ, ಅಲ್ಲಿ ವ್ಯವಹಾರ ಆಗೋದಿಲ್ಲ. ಹಂಗ ನೋಡ್ರಿ, ಪರಮಾತ್ಮನಲ್ಲಿ ವ್ಯವಹಾರ ಅನ್ನೋದಿಲ್ಲ. ಇವನ್ ಐ ಡು ನಾಟ್ ಡಿಕ್ಲೇರ್ ಐ ಆಮ್ ಸ್ಲೀಪಿಂಗ್, ಅಲ್ಲಿ ಮಲ್ಕೊಂಡಿದ್ ವ್ಯವಹಾರನೂ ಇಲ್ಲ. ಇವನ್ ದ್ಯಾಟ್ ಟ್ರಾನ್ಸಾಕ್ಷನ್ ಈಸ್ ನಾಟ್ ದೇರ್. ಐ ಡು ನಾಟ್ ಇವನ್ ಥಿಂಕ್ ಐ ಆಮ್ ಸ್ಲೀಪಿಂಗ್. ವಿಚಾರ ಮಾಡೋದು ನಾನು ವಿಚಾರ ಮಾಡಕತ್ತೀನಿ ಅನ್ನೋದು ಇಲ್ಲ ಅಲ್ಲಿ. ಐ ಆಮ್ ಸ್ಲೀಪಿಂಗ್ ಅನ್ನೋದು ಇಲ್ಲ. ವಿ ಡು ನಾಟ್ ಸೇ. ಆಲ್ ಟ್ರಾನ್ಸಾಕ್ಷನ್ಸ್ ಆರ್ ಅಬ್ಸೆಂಟ್ ಬಟ್ ಪ್ಯೂರ್ ಎಕ್ಸಿಸ್ಟೆನ್ಸ್ ಈಸ್ ಎಕ್ಸಿಸ್ಟೆಂಟ್. ಎಲ್ಲ ವ್ಯವಹಾರಗಳು ಆ ಪರಮಾತ್ಮ ತತ್ವದಲ್ಲಿ ಇಲ್ಲವೇ ಇಲ್ಲ. Therefore, pure existence is beyond a transaction. ಆದ್ದರಿಂದ ಆ ನಿತ್ಯ ಶುದ್ಧವಾದ ಇರುವ ಐತಲ್ಲ, ಅದು ಎಲ್ಲ ವ್ಯವಹಾರಗಳಿಂದ ಆಚೆಗೆ ಇದೆ. ವ್ಯವಹಾರಗಳೆಲ್ಲ ಅದರಲ್ಲಿ ಕಲ್ಪಿತವಾಗಿವೆ. ಬಿಂದು ಸತ್ತಾಗ ದೂರಾಗತ್ತಾವ. ಎಕ್ಸಿಸ್ಟೆನ್ಸ್ ವಿತ್ ನಾಮರೂಪ ಫಾಲ್ಸ್ ವಿದಿನ್ ಟ್ರಾನ್ಸಾಕ್ಷನ್. ಆ ಇರುವಿಕೆ ಅದಕ್ಕೆ ನಾಮರೂಪಗಳನ್ನ ಸೇರಿಸ್ಬಿಟ್ರೆ ಅಂದ್ರೆ ಅದು ವ್ಯವಹಾರ ಇತ್ತ ಮಾಯಾದೊಳಗೆ ಬಿತ್ತವ. ಮಾಯ ಆಚೆಗೆ ಭಗವಂತ ಅದಾನ. ವ್ಯವಹಾರ ಎಲ್ಲ ಮಾಯ ಒಳಗಿಂದು ಆತ್ಮೀಯರೇ. ಕೊಡತೋಳು ವ್ಯವಹಾರ ಅಲ್ಲ, ಮಾಯಾ ಪ್ರಪಂಚ ಎಲ್ಲ ಭ್ರಮೆ ಒಳಗ. ಭ್ರಮಾರಹಿತ ಸ್ಥಿತಿ ಒಳಗೆ ಯಾವ ವ್ಯವಹಾರ ಇಲ್ಲ. ಸತ್ಯಂ. ವಾಟ್ ಈಸ್ ದ ಮೀನಿಂಗ್? ವಾಟ್ ಈಸ್ ದ ಮೀನಿಂಗ್ ಆಫ್ ದ ವರ್ಡ್ ಪ್ಯೂರ್ ಎಕ್ಸಿಸ್ಟೆನ್ಸ್? ಸತ್, ಅದರ್ವೈಸ್ ಕಾಲ್ಡ್ ಸತ್ಯಂ.
In Chandogya Upanishad, it is called Sat. In Taittiriya Upanishad, it is called Satyam. Sat or Satyam. What is the meaning? The existence which is-ness. Iruvike. Therefore, everywhere, Yaswahi Spuranam Sadatmakatman Bhasate Sakshat Tattvam Asiti Veda Vachasa. Shankaracharya Dakshinamurti ಸ್ತೋತ್ರಮ್ನಾಗಿಂದ ಒಂದು ಶ್ಲೋಕ ತಗೊಂಡು ಶಂಕರಾಚಾರ್ಯ says everywhere is ಅಲ್ಲಿ ಹೋದ್ರು is ಇರುವಿಕೆ ಅಸ್ತಿತ್ವ ಇದೆ. We are missing that you are missing that existence. ನಾವು ವಿಚಾರ ಮಾಡದಿದ್ದವರು ಆ ಇರುವಿಕೆಯನ್ನ ಗುರುತಿಸ್ತಾ ಇಲ್ಲ. That existence is God in his pure form. ಆ ಇರುವಿಕೆಗೆ ಏನಂತಾರ? ಭಗವಂತ ತತ್ವ ಅಂತಾರ. ಈ ಜಗತ್ನಾಗ ಹುಡುಕುವಂತ ಕಲೆ. Pure God is existence. But when Bhakta is not mature to understand, ಯಾವಾಗ ಭಕ್ತರು ಇದನ್ನ ಸೂಕ್ಷ್ಮವಾದ ವಿಷಯ ಗ್ರಹಣ ಮಾಡ್ಲಿಕ್ಕೆ ಅಷ್ಟು ಸೂಕ್ಷ್ಮ ಬುದ್ಧಿ ಇಲ್ಲೋ, ವಾಟ್ ಡಸ್ ಗಾಡ್ ಡೂ? ಅವಾಗ ಏನ್ ಮಾಡ್ತಾನ ಭಗವಂತ? ಗಾಡ್ ಔಟ್ ಆಫ್ ಕಂಪ್ಯಾಷನ್ ವಿತ್ ದ ಹೆಲ್ಪ್ ಆಫ್ ಹಿಸ್ ಮಾಯಾ ಶಕ್ತಿ, ಅವ ಏನ್ ಮಾಡ್ತಾನ ಭಗವಂತ? ತನ್ನ ಮಾಯಾ ಶಕ್ತಿಯನ್ನು ಉಪಯೋಗ ಮಾಡಿಕೊಂಡು ಆ ಪ್ಯೂರ್ ಇರುವಂತ ಎಕ್ಸಿಸ್ಟೆನ್ಸ್ ಅವಾಗ ನಾಮರೂಪಿತಕ್ಕಾಗಿ ಅವ ನಾಮರೂಪ ಸಹಿತ ಈಶ್ವರ ಆಗಿ ನಿಮ್ ಕಣ್ಣೆದುರಿಗೆ ಬರ್ತಾನೆ. ದಟ್ ನಾಮರೂಪ ರಹಿತಂ ಅನಾಮಕಂ ಅರೂಪಕಂ ಮಾಂಡವ್ಯ ಉಪನಿಷತ್. ದಟ್ ನೇಮ್ ರೂಪ ರಹಿತ ಈಶ್ವರ ಫಾರ್ ದ ಶೇಕ್ ಆಫ್ ಭಕ್ತ ಟೇಕ್ಸ್ ವೆರೈಟಿ ಆಫ್ ಫಾರ್ಮ್. ಅವ ಅನೇಕ ಆಕಾರಗಳನ್ನು ಪಡಿತಾನ. ರಾಮಾವತಾರ, ಕೃಷ್ಣಾವತಾರ, ಶಂಕರಾಚಾರ್ಯರ ಅವತಾರ, ಸಿದ್ಧಾರೂಢರ ಅವತಾರ ತಗೊಂಡು ಬರ್ತಾನ. ಯಾರಿಗೆ? ಸ್ಥೂಲ ಮತಿಗಳ ಸಲುವಾಗಿ ಬರ್ತಾನೆ. ಫಾರ್ ಗಿವಿಂಗ್ ದರ್ಶನಂ. ಬಟ್ ವಿ ಶುಡ್ ನೋ ದಟ್ ನಾಮರೂಪ ಇಸ್ ಟೆಂಪರರಿ ಅಡಾಪ್ಟೆಡ್ ಬೈ ಮಾಯಾ. ಅಲ್ಲಿನೂ ಕೂಡ ತತ್ವವನ್ನ, ಆ ಮಾಯಾ ತತ್ವಕ್ಕನ್ನ ನಾವು ದೇವರು ಅಂತ ಕುಂಡಿರ್ತೇವಲ್ಲ, ಆ ತಪ್ಪು ಮಾಡಬೇಡ್ರಿ. ಅದ್ರ ಹಿಂದಿರುವಂತ ಆತ್ಮ ತತ್ವವೇ ಅಲ್ಲಿ ಏನದ ಯಥಾರ್ಥವಾದದ್ದು ಅದ ಅಂತ ಗುರುತಿಸ್ರಿ. ದಟ್ ನಾಮ ಅಂಡ್ ರೂಪ ಆರ್ ನಾಟ್ ರಿಯಲ್ ಗಾಡ್. ಸಿದ್ಧಾರೂಢರ ನಾಮರೂಪ, ಕೃಷ್ಣನ ನಾಮರೂಪ, ರಾಮನ ನಾಮರೂಪ ಅದು ನಿಜವಾದ ನಾಮರೂಪ ಅಲ್ಲ. ಇದು ದೇವರಲ್ಲ. ಇಟ್ ಈಸ್ ಮಾಯಾವೇಶಂ. ಅದು ಮಾಯಾ ವೇಷ, ಅದು ಭ್ರಮಾದ ಬಂದಿದ್ದು. ವಾಟ್ ಇಸ್ ರಿಯಲ್ ಗಾಡ್? ನಿಜವಾದ ದೇವ್ರು ಯಾರು? ಆ ನಾಮ ಮತ್ತು ರೂಪ ರಹಿತವಾದಂತದ್ದು ಏನೈತಿ, ಅಸ್ಥಿ ಭಾತಿ ಪ್ರಿಯ ರೂಪದಿಂದ ಐತಿ. ಇನ್ ದಟ್ ನಾಮರೂಪ ದ ಸತ್ ಇಸ್ ದೇರ್ ಅಂಡ್ ದಟ್ ಸತ್ ಇಸ್ ರಿಯಲ್ ಗಾಡ್. ಆ ಇರುವಿಕೆ ಅನ್ನೋದು ಏನೈತಲ್ಲ ಆತ್ಮೀಯರೇ, ಅದೇ ಆ ಪರಮಾತ್ಮ ತತ್ವ. ದಟ್ ಈಸ್ ವೈ ಕೇನೋಪನಿಷತ್ ನೇ ಇದಂ ಎದಿದಂ ಉಪಾಸತೆ. ಕೇನೋಪನಿಷತ್ ಒಂದ್ ಮುಖ್ಯದ ಮಂತ್ರ, 5ನೇ ಮಂತ್ರ. ಅದೇನ್ ಹೇಳ್ತೈತಿ? ನೀ ಯಾವ್ಯಾವ್ದ ನಿನ್ ಕಣ್ಣಿಗೆ ಕಾಣ್ತೈತದಲ್ಲ, ಎದಿದಂ ಉಪಾಸತೆ, ಅದು ಬ್ರಹ್ಮಲ್ಲ. ನೀ ಯಾವ್ದನ್ನ ಪೂಜೆ ಮಾಡ್ತೀಯಲ್ಲ ಅದು ದೇವ್ರಲ್ಲ. ನಾನು ವಿಷ್ಣುವಿನ ಸಾಲಿಗ್ರಾಮದಾಗ ಇಟ್ಕೊಂಡು ಪೂಜೆ ಮಾಡ್ತೀನಿ ಅಂದ್ರೆ ಅದು ದೇವ್ರಲ್ಲ. ನಾ ವಿಷ್ಣುವಿನ ಪೂಜೆ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತೇನ್ರಿ, ಅದು ದೇವ್ರಲ್ಲ. ನೀ ಯಾವ್ದನ್ನ ಪೂಜೆ ಮಾಡ್ತೀಯ ಅದು ದೇವ್ರಲ್ಲ. ಮತ್ ಯಾವ್ದು ದೇವ್ರ ಅಂತ ಹೇಳ್ತೈತೆ ಅದು ಉಪನಿಷತ್? ಅಂದ್ರ ಯಾವ ಪೂಜೆ ಮಾಡಕತ್ತಾನಲ್ಲ ಅವ ದೇವ್ರದಾನ. ಯಾವ ಪೂಜೆ ಮಾಡಕತ್ತಾನಲ್ಲ ಅವ ದೇವ್ರದ. ಎಷ್ಟ್ ಚಂದದ ನೋಡ್ರಿ ಅದು. ಉಪಾಸ್ಯ ವಸ್ತು ದೇವರಲ್ಲ, ಉಪಾಸಕರೇ ದೇವರ ಸ್ವರೂಪದಾನ ಅಂತ ಹೇಳ್ತದ ಕೇನೋಪನಿಷತ್. ಆ ಉಪನಿಷತ್ತನ್ನು ಕೂಡ ನಾವು ಅಭ್ಯಾಸ ಮಾಡೋದೇವಿ. 10 ಗಂಟೆ ಆತು. ಇರ್ಲಿ, ಮುಂದಿನ ವಿಷಯವನ್ನು ಮತ್ತೆ ನಾಳೆಗೆ ನೋಡೋಣ ಅನ್ನೋದಕ್ಕೆ ಇವತ್ತಿನ ಈ ವಾಕ್ಯ ಸೇವೆಯನ್ನು ಗುರುಪಾದಕ್ಕೆ ಸಲ್ಲಿಸಿ ನನ್ನ ವಾಣಿಗೆ ವಿರಾಮ.